ಎಲ್ಲರಿಗೂ ಜೈ ಶ್ರೀ ಕೃಷ್ಣ. ತೇನ ವಿನ ತೃಣಮಪಿ ನ ಚಲತಿ ಅಂದ್ರೆ ಭಗವಂತನ ಕೃಪೆ ಇಲ್ಲದೆ ಒಂದು ಹುಲ್ಕಡಿಯೂ ಸಹ ಚಲಿಸಲಾಗದು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಭಗವಂತನನ್ನು ಸ್ಮರಿಸುತ್ತಾ ಹಾಗೂ ದೀಪ ಪ್ರಜ್ವಲನೆಯ ಮೂಲಕ ಪ್ರಾರಂಭಿಸೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀ ಕೃಷ್ಣಂ ವಂದೇ ಜಗದ್ಗುರುಂ. निषिद्धैरप्येभिर्लुलितमकरन्दो मधुकरैः करैरिन्दोरन्तश्चुरित इव सम्भिन्नमुकुलः विधत्तां सिद्धिन्नो नयनसुभगामस्य सदसः प्रकीर्णः पुष्पाणां हरिचरणयोरञ्जलिरयं शरदिन्दुनिभां शुभ्रां शुभ्रवस्त्रैरलङ्कृतां कलहंसकृतावासां वरदां शारदां नुमः वरदां शारदां नुमः वरदां शारदां नुमः. ಇವತ್ತು ನೀವೆಲ್ಲರೂ ಸೇರಿದ್ದೀರಾ, ಮಕ್ಕಳೆಲ್ಲ ಸೇರಿದ್ದಾರೆ, ಎಷ್ಟು ಉತ್ಸುಕರಾಗಿದ್ದಾರೆ ಇಲ್ಲಿ ನೋಡ್ಬೋದು. ಯಾತಕ್ ಸೇರಿರೋದು? ಭಗವದ್ಗೀತೆ ಕಲಿಬೇಕಂತ. ಸೊ ಏನಿದು ಭಗವದ್ಗೀತೆ ಅಂದ್ರೆ? ಇದು ಕೃಷ್ಣನ ವಾಣಿ, ಅಂದ್ರೆ ಭಗವಂತನೇ ಮಾರ್ಗದರ್ಶನ ನೀಡಿರುವಂತ ಒಂದು ಪುಸ್ತಕ. ಅದು ಅರ್ಜುನನ್ಗೆ ಜ್ಞಾನದ ರೀತಿಯಲ್ಲಿ ಜ್ಞಾನ ಭಂಡಾರವನ್ನೇ ಕೊಟ್ಟಿರೋದೇ ಅದೇ ಭಗವದ್ಗೀತೆ. ಅದ್ ಯಾತಕ್ಕೆ ನಾವಿಲ್ಲಿ ಕಲಿಬೇಕಪ್ಪ ಅಂತಂದ್ರೆ, ನಾವು ಹೇಗೆ ನಮ್ಮ ಜೀವನದಲ್ಲಿ ಹೇಗೆ ನಂಬಿಕೆ, ಧೈರ್ಯ, ಸತ್ಯ ಮತ್ತು ನಿಷ್ಠೆಯಿಂದ ಬದುಕಬೇಕು ಅಂತ ತೋರಿಸ್ಕೊಡೋದಕ್ಕೆ ಇದೊಂದು ಮಾರ್ಗದರ್ಶಕ ಸೂಚಕವಾಗಿ ಇದು ಭಗವದ್ಗೀತೆ ಇದೆ. ಸೊ ಇದನ್ನ ನಾವಿಲ್ಲಿ ಆನ್ಲೈನ್ ತರಗತಿ ಮೂಲಕ ನಿಮ್ಗೆಲ್ಲ ಹೇಳ್ಕೊಡ್ತಾ ಇದೀವಿ. ನೀವೆಲ್ಲರೂ ಅಷ್ಟೇ ನಿಷ್ಠೆಯಿಂದ ಕಲಿತಿರೋ ಅನ್ನೋ ಭರವಸೆ ನಮ್ಮ ಕೃಷ್ಣನ ಕರೆ ತಂಡಕ್ಕೆ ಇದೆ. ಹಾಗೂ ನಮ್ಮ ಈ ಕಾರ್ಯಕ್ರಮದ ಉದ್ದೇಶವೂ ಸಹ ಗೀತೆಯ ತಾತ್ವಿಕ ಅರ್ಥವನ್ನು ಸರಳವಾಗಿ ಮನಗೊಂಡು ಹಾಗೂ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಮಹದುದ್ದೇಶ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮಾತಾ ಅಮೃತಾನಂದಮಯಿ ಮಠದಿಂದ ಪರಮ ಪೂಜ್ಯ ಶ್ರೀ ಆತ್ಮ ನಿರ್ತಾಮೃತ ಸ್ವಾಮೀಜಿಯವರು ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಅವರಿಗೆ ಸಾಷ್ಟಾಂಗ ಪೂರ್ವಕ ನಮಸ್ಕಾರಗಳು. ಜೈ ಶ್ರೀ ಕೃಷ್ಣ ಸ್ವಾಮೀಜಿ. ನಮಗೆ ಸ್ವಾಮೀಜಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ಅದರಲ್ಲಿ ಸರಳವಾಗಿ ಒಂದೆರಡು ಮಾತು ಹೇಳ್ತಿದ್ದೀನಿ. 2023 ಏನು ಕೃಷ್ಣನ ಕರೆ ಪ್ರಾರಂಭ ಆಯ್ತು, ಅವತ್ತಿನಿಂದ ಇವತ್ತುವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ವಾಮೀಜಿಯವರು ನಮ್ಮ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ಸದಾ ಕಾಲ ನಮ್ ಜೊತೆ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ 35 ಹೆಚ್ಚು ಶಾಲೆಯಲ್ಲಿ ಖುದ್ದಾಗಿ ಸ್ವಾಮೀಜಿಯವರೇ ಬಂದು ಎಲ್ಲಾ ಶಾಲೆಗಳಿಗೂ ಮಕ್ಕಳಿಗೆ ಉತ್ತೇಜನ ನೀಡಿ ಭಗವದ್ಗೀತೆಯ ಮಹತ್ವವನ್ನು ತಿಳಿಸಿಕೊಟ್ಟು ಮೊದಲನೇ ವರ್ಷದಲ್ಲಿ 5,000 ಮಕ್ಕಳು ನಮ್ಗೆ ಸೇರಿದ್ರು. ಅದಕ್ಕೆಲ್ಲ ಕಾರಣೀಭೂತರಾದ ಸ್ವಾಮೀಜಿಗೆ ನಮ್ಮ ಕೃಷ್ಣನ ಕರೆ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು ಸ್ವಾಮೀಜಿ. ಹಾಗೂ ನಮ್ಮ ಬೆನ್ನೆಲುಬಾಗಿ ಹಿರಿಯ ಸದಸ್ಯರಾಗಿ ಬಹಳಷ್ಟು ಜನ ಇದ್ದಾರೆ. ಅಲ್ಲಿ ಎಲ್ಲಾ ಹೆಸರು ನಾನಿಲ್ಲಿ ತಗೊಳಕ್ ಆಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ಅದ್ರಲ್ಲಿ ಇಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅವ್ರ ಹೆಸರನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನಮ್ಮ ಹಿರಿಯ ಮಾರ್ಗದರ್ಶಕರಾಗಿ ಗಣೇಶ್ ಅಣ್ಣ ಅವರಿದ್ದಾರೆ, ಹಾಗೂ ಗೀತಾ ಜ್ಞಾನ ಯಜ್ಞದ ಸುಬ್ರಾಯ್ ನಂದೋಡಿ ಅವರು
ನಮ್ಮ ಗೀತಾ ಪರಿವಾರದ ಅಧ್ಯಕ್ಷರಾದ ಶ್ರೀನಾಥ್ ಅಣ್ಣನವರು ಇಲ್ಲಿ ನಮ್ ಜೊತೆ ಸೇರಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತ. ಹಾಗೂ ನಮ್ಮ ಜೊತೆ ಕೃಷ್ಣನ ಕರೆ ಈ ವರ್ಷದ 2025-2026ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರುವಂತ ಶಾಲೆಯ ಶಿಕ್ಷಕರಿಗೂ ಪೋಷಕರಿಗೂ ಹಾಗೂ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಈ ಮಕ್ಕಳಿಗೂ ಸಹ ಆದರದ ಸ್ವಾಗತ. ನಮ್ಮ ಕೃಷ್ಣನ ಕರೆ ಅಥವಾ ಕೃಷ್ಣ ಕಾಲಿಂಗ್ ಸ್ವಯಂ ಸೇವಕರಾದ ಎಲ್ಲರಿಗೂ ಆದರದ ಸ್ವಾಗತ. ಇಲ್ಲಿ ಕೃಷ್ಣನ ಕರೆ, ಈ ಕೃಷ್ಣ ಕಾಲಿಂಗ್ ನ ಕಿರು ಪರಿಚಯ ಮಾಡ್ಕೊಡಕ್ಕೆ ನಾ ಇಷ್ಟಪಡ್ತೀನಿ. 2023ರಲ್ಲಿ ಕೃಷ್ಣನ ಕರೆ ಪ್ರಾರಂಭ ಆಗಿದ್ದೇನೋ 2 ವರ್ಷ, ಆದ್ರೆ ಕಾರ್ಯಕ್ರಮಗಳು ಮಾತ್ರ ಹಲವಾರು. ಅದರಲ್ಲಿ ಕೆಲವ್ದು ಮಾತ್ರ ನಾನ್ ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀನಿ. 2023ರಲ್ಲಿ ಆಫ್ಲೈನ್ ತರಗತಿಗಳು ಪ್ರಾರಂಭ ಆಯ್ತು. ಸೊ ಅದರಲ್ಲಿ 5,000 ಮಕ್ಕಳು ನಮ್ಮ ಮಹರ್ಷಿ ಶಾಲೆಯಲ್ಲಿ ಸಾಮೂಹಿಕ ಪಠಣವನ್ನ ಮಾಡಿದ್ರು. ಮಾಡಿದ್ರು. ಅದಾದ್ಮೇಲೆ 2024ರಲ್ಲಿ ಆನ್ಲೈನ್ ಮತ್ತೆ ಆಫ್ಲೈನ್ 2 ಪ್ಯಾರಲಲ್ ಆಗಿ ನಡೀತಾ ಬಂತು. ಅದರಲ್ಲಿ ಮೊದಲಿಗೆ ನಮ್ಮ ಶಿಕ್ಷಕರಿಗೆ ಒಂದು ಕಾರ್ಯಾಗಾರವನ್ನು ನಡೆಸಿದ್ವಿ. ಟೀಚರ್ಸ್ ವರ್ಕ್ಶಾಪ್ ಅಂತ ಮೊದಲಿಗೆ ನಾವು ಪ್ರಾರಂಭ ಮಾಡಿದ್ದು. ಅದಾದ್ಮೇಲೆ 35ಗಿಂತ ಹೆಚ್ಚು ಶಾಲೆಗಳಲ್ಲಿ ನಮ್ಮ ಆನ್ಲೈನ್ ತರಗತಿಗೆ 400 ಮಕ್ಕಳು ರಿಜಿಸ್ಟರ್ ಮಾಡ್ಕೊಂಡಿದ್ದು. ಅದರಲ್ಲಿ ಹೇಳ್ದಂಗೆ ಮಧ್ಯ ಸಾಕಷ್ಟು ಸ್ಪರ್ಧೆಗಳನ್ನ ನಡೆಸಿ ಅದರಲ್ಲಿ ಕೆಲವೊಂದು ಮಕ್ಕಳನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಂತ ಬಂದ್ವಿ. ಅದ್ರಲ್ಲಿ 120 ಮಕ್ಕಳಿಗೆ ಕಾರ್ಯಾಗಾರ ಅಂದ್ರೆ ಸ್ಟೂಡೆಂಟ್ಸ್ದು ಒಂದು ವರ್ಕ್ಶಾಪ್ ನಡೆಸಿದ್ವಿ ಆಯ್ದ ಮಕ್ಕಳಿಗೆ. ಅದಾದ್ಮೇಲೆ ಹಾಗೇನೆ 2020ರಲ್ಲಿ ಮಾಸ್ ಚಾಟಿಂಗ್ ಮಕ್ಕಳೇ ಸಾಮೂಹಿಕ ಪಠಣನು ಮಹರ್ಷಿ ಶಾಲೆಯಲ್ಲೇನೆ ಅದ್ಭುತವಾಗಿ ನಡೀತದ್ದು. 120 ಮಕ್ಕಳಲ್ಲಿ ಅದರಲ್ಲಿ 50 ಮಕ್ಕಳು ಪ್ರವಾಸಕ್ಕೆ ಆಯ್ಕೆ ಆದ್ರು. ಅದ್ರಲ್ಲಿ ಇಲ್ಲೇ ಮೈಸೂರ್ ಹತ್ರ ಇರೋ ಶಿರೂರ್ ಫಾರ್ಮ್ಸ್ಗೆ ನಾವು ಹೋಗಿದ್ವಿ. ಅಲ್ಲಿ ನಮ್ಮ ಮಕ್ಕಳು ಪ್ರಕೃತಿ ಜೊತೆಗೆ ಅವರ ಒಡನಾಟ ಬಹಳ ಅದ್ಭುತವಾಗಿತ್ತು. ಹಾಗೆ ನಮ್ಮ ಸಂಸ್ಕೃತಿ ಮತ್ತು ಧರ್ಮದ ಅಭಿರುಚಿಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಲು ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಅದರಲ್ಲಿ ನಾವು ಸಫಲರಾಗಿದ್ದೇವೆ. ಹಾಗೆ 50 ಮಕ್ಕಳಲ್ಲಿ 17 ಮಕ್ಕಳು ನಮ್ಮ ಗೀತಾ ಪರಿವಾರದ ಜಿಜ್ಞಾಸು ಪರೀಕ್ಷೆಯನ್ನು ತಗೊಳ್ಳಲು ಆಸಕ್ತಿ ಹೊಂದಿ ಅದರಲ್ಲಿ 9 ಮಕ್ಕಳು 100ಕ್ಕೆ 100ರಷ್ಟು ಅಂಕವನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯ ಆಗಿದ್ದಾರೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಪಡ್ತಿದ್ದೀನಿ. ಇನ್ನು ಕೆಲವು ಮಕ್ಕಳು ಯಾರು ಲೆಫ್ಟ್ ಔಟ್ ಇದ್ದಾರೆ, ಅದ್ರಲ್ಲಿ ಜಸ್ಟ್ 1 or 2 ಮಾರ್ಕ್ಸ್ ಇಂದ ಅಷ್ಟೇ ಅವರು ವಂಚಿತರಾಗಿದ್ದರು. ಹೀಗೆ ನಮ್ಮ ಕೋಕಿಲಾ ಅಕ್ಕನವರು ಇದನ್ನ ಮೊದಲಿಗೆ ಪ್ರಾರಂಭ ಮಾಡಿದ್ದು. ಅವರು ಉದ್ದೇಶ ಏನಿತ್ತು ಅಂದ್ರೆ ಈ ಮೈಸೂರು ನಗರದಲ್ಲಿ ಪ್ರತಿಯೊಂದು ಶಾಲೆಗೂ ನಾವು ರೀಚ್ ಆಗ್ಬೇಕು. ಹಾಗೆ ಆ ಶಾಲೆಯಲ್ಲಿ ಓದ್ತಿರೋಂತ ಎಲ್ಲಾ ಮಕ್ಕಳಿಗೂ ಈ ಕೃಷ್ಣನ ಭಗವದ್ಗೀತೆ ವಾಣಿ ಪ್ರಚಾರ ಮಾಡ್ಬೇಕು ಅನ್ನೋದಿತ್ತು. ಹಾಗೆ ಅವರ ಸಂಕಲ್ಪ ಇರೋದು ಈ ಮೈಸೂರು ನಗರವನ್ನು ಗೀತಾ ನಗರಿಯನ್ನು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವರು ಕೃಷ್ಣನ ಕರೆ ಶುರು ಮಾಡಿದ್ದಾರೆ. ಸೊ ಅವರ ಜೊತೆ ನಾವೆಲ್ಲರೂ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಓಕೆ. ಸೊ ಕೋಕಿಲಾ ಅಕ್ಕನ ಸಂಕಲ್ಪ ಇರೋದು ಗೀತಾನಗರಿ ಮಾಡ್ಬೇಕು ಅಂತ. ಸೊ ಇನ್ ಮುಂದೆ ಈ ವರ್ಷನು ನೀವು ಎಲ್ಲರೂ ನಮ್ ಜೊತೆ ಕೈ ಜೋಡಿಸಿ ಭಗವದ್ಗೀತೆಯ ಏನು ಇದೆ ಸಾರವನ್ನ ಇನ್ನೂ ಮತ್ತಷ್ಟು ಚೆನ್ನಾಗಿ ತಿಳ್ಕೊತೀರಾ, ಅದನ್ನ ಇನ್ನೊಂದು 10 ಜನಕ್ಕೆ ನೀವು ತಲುಪಿಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡ್ತಾರೆ. ಓಂ ಧ್ಯಾಯಾಮೋ ಧವಳಾವಗುಂಠನವತೀಂ ತೇಜೋಮಯೀಂ ನೈಷ್ಠಿಕೀಂ ಸ್ನಿಗ್ಧಾಪಾಂಗವಿಲೋಕಿನೀಂ ಭಗವತೀಂ ಮಂದಸ್ಮಿತಶ್ರೀಮುಖೀಂ ವಾತ್ಸಲ್ಯಾಮೃತವರ್ಷಿಣೀಂ ಸುಮಧುರಂ ಸಂಕೀರ್ತನಾಲಾಪಿನೀಂ
ಕ್ಷಮಾಂಗೀಂ ಮಧುಸಿಕ್ತಸೂಕ್ತಿಂ ಅಮೃತಾನಂದಾತ್ಮಿಕಾಮೀಶ್ವರೀ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಅಮೃತೇಶ್ವರ್ಯೈ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ನನ್ನ ಗುರುಗಳಾದ ಅಮ್ಮನ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು. ಗೀತಾಚಾರ್ಯ ಪುರುಷೋತ್ತಮ ಭಾಗವತ ನಾಯಕ, ಮಹಾಭಾರತ ನಾಯಕ ಕೃಷ್ಣನ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು. ಕೃಷ್ಣನ ಕರೆಯ ಎಲ್ಲಾ ತಂಡದವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಪೋಷಕರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಮುಖ್ಯವಾಗಿ ಇಂದಿನ ಸಭೆ ಯಾರನ್ನ ಕುರಿತು ಉದ್ದೇಶಿಸಿದ್ದೀವಿ ನಾವು, ಆ ಗೀತಾ ರಾಯಭಾರಿಗಳಿಗೆ, ನನ್ನ ಪುಟಾಣಿ ಸ್ನೇಹಿತರಿಗೂ ಕೂಡ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಕೃಷ್ಣನ ಕರೆ, ಕೃಷ್ಣ ಕಾಲಿಂಗ್ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರಯತ್ನ ಗೀತಾ ನಗರಿಯಾಗಿ ಮಾಡಬೇಕು, ಪ್ರತಿಯೊಬ್ಬರನ್ನು ಕೂಡ ಕೃಷ್ಣರಾಗಿ ಮಾಡಬೇಕು ಅನ್ನೋ ಈ ಪ್ರಯತ್ನ ಇದೆಯಲ್ಲ, ಸತ್ಸಂಕಲ್ಪ ಬಿಡದೆ ನೀವು ವ್ರತವಾಗಿ ಸ್ವೀಕರಿಸಿ ಅದನ್ನ ಅನುನಿಮಿಷವೂ ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಕಾರ್ಯಪ್ರವೃತ್ತರಾಗಿದ್ದೀರಾ. ಇಷ್ಟೊಂದು ಸಾವಿರಾರು ಮಕ್ಕಳಿಗೆ ಇಷ್ಟು ವರ್ಷಗಳಲ್ಲಿ ಗೀತೆಯ ಮಹತ್ವವನ್ನ, ಗೀತೆಗೆ ಎಕ್ಸ್ಪೋಸ್ ಮಾಡಿದ್ದೀರಾ. ಅವ್ರಿಗೆ ಗೀತೆಯ ಸಾರಾಂಶವನ್ನ ಹೇಳ್ಕೊಡುವಂತಹ ಪ್ರಯತ್ನ ಚಾಚು ತಪ್ಪದೆ ಮಾಡ್ತಾ ಇದ್ದೀರಾ. ಅವರ ಜೀವನದಲ್ಲಿ ಕೃಷ್ಣನ ಕೃಪೆಯನ್ನ ತಲುಪಿಸ್ತಾ ಇದ್ದೀರಾ, ಗೀತಾ ಜ್ಞಾನವನ್ನ ತಲುಪಿಸ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನ ಸಫಲವಾಗ್ಲಿ ಅಂತ ಆ ಕೃಷ್ಣನಲ್ಲೇ ನಾನು ಪ್ರಾರ್ಥಿಸ್ತೇನೆ. ಮಕ್ಕಳೇ, ನೀವೆಲ್ಲರೂ ಕೃಷ್ಣನಿಂದ ಚುನಾಯಿತರಾದವರು. ಹೇಗೆ ಈ ಶೀರ್ಷಿಕೆ ಏನಪ್ಪಾ? ಕೃಷ್ಣ ಕಾಲಿಂಗ್, ಕೃಷ್ಣನ ಕರೆ. ಯಾರ ಕರೆ? ಸಾಕ್ಷಾತ್ ಕೃಷ್ಣನ ಕರೆ. ಕೃಷ್ಣ ಕರೀತಾ ಇದ್ದಾನೆ, ಅದಕ್ಕೆ ನೀವೆಲ್ಲ ಹೋಗೊಟ್ರಿ. ಅದಕ್ಕೆ ನೀವನ್ನ ಅವನ ವಾಣಿಯನ್ನ ಗೀತೆ ಅಂತ ಕರಿತೀವಿ. ಗೀತಾ ಅಂದ್ರೆ ಬಹಳ ಸುಮಧುರವಾದಂಥದ್ದು, ಮನಸ್ಸಿನಲ್ಲಿ ಮುದ್ರೆಯನ್ನ ಊರುವಂಥದ್ದು. ನಾವು ಹಾಡ್ಕೊಂಡಾಗ ನಮಗೂ ಸಂತೋಷವನ್ನ ಕೊಡುತ್ತೆ, ಕೇಳೋರ್ಗೂ ಸಂತೋಷವನ್ನ ಕೊಡುತ್ತೆ. ನಮ್ಮ ಮನಸ್ಸಿನಲ್ಲಿಯೂ ಕೂಡ ಅದನ್ನ ಮೇಲೆ ಮೇಲೆ ಆವೃತ್ತ ನಾವು ಮನಸ್ಸಿನಲ್ಲಿ ಮನನ ಮಾಡ್ತಾ ಇದ್ರೆ, ಆ ಹಾಡನ್ನ, ಗೀತೆಯನ್ನು ಹೇಳ್ಕೊಳ್ತಾ ಇದ್ರೆ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಅನೇಕ ಸಂಶಯಗಳು ಬಗೆಹರಿಯತ್ತೆ. ನಾವು ಹಾಡ್ಬೇಕಂದ್ರೆ ಕೇಳೋರ ಮನಸ್ಸಿನಲ್ಲಿ ಆಹ್ಲಾದದ ಜೊತೆಗೆ ಅವರ ಮನಸ್ಸಿಗೂ ಕೂಡ ಬೆಳಕನ್ನ ಕೊಡುತ್ತೆ. ಅದು ಗೀತೆಯ ಸ್ವರೂಪ. ಯಾರ ಗೀತೆ? ಕೃಷ್ಣನ ಗೀತೆ, ಅದು ಭಗವದ್ಗೀತೆ. ಈಗಾಗಲೇ ಸುಧಾ ಅವರು ಹೇಳಿದ ಹಾಗೆ ಭಗವದ್ಗೀತಾ ಅಂದ್ರೆ ಭಗವಂತನ ಗೀತೆ. ಕೃಷ್ಣ ಏನ್ ಕರೆದ? ಬನ್ನಿ ಈ ಗೀತೆಯನ್ನ ಕೇಳಿ, ನನ್ನ ಈ ಗೀತೆಯನ್ನ ಆಲಿಸಿ, ನೀವೆಲ್ಲರೂ ರಾಯಭಾರಿಗಳಾಗಿ ಅಂತ ಕೃಷ್ಣ ಕರೆದಿದ್ದಾರೆ. ಹಾಗಾಗಿ ಪುಟಾಣಿ ಮಕ್ಕಳೇ, ನೀವೆಲ್ಲ ಬಹಳ ಅದೃಷ್ಟಶಾಲಿಗಳು. ನಿಮ್ಮನ್ನ ಏನಂತ ಕರೀತಾ ಇದ್ದಾರೆ? ಗೀತಾ ರಾಯಭಾರಿಗಳು. ಗೀತಾ ರಾಯಭಾರಿಗಳು ಅಂದ್ರೆ ನಿಮ್ಮ ಜವಾಬ್ದಾರಿ ತುಂಬಾ ದೊಡ್ಡದು. ಹೇಗೆ ಈ ಭಗವದ್ಗೀತೆಯನ್ನ, ಭಗವಂತನ ವಾಣಿಯನ್ನ, ಭಗವಂತನ ಸುಮಧುರ ಗೀತೆಯನ್ನ ನೀವು ಕಲ್ತ್ಕೊಳ್ಳೋದ್ರ ಜೊತೆಗೆ, ನೀವು ಅದನ್ನ ಹಾಡಿ ಹೊಗಳೋದ್ರ ಜೊತೆಗೆ ಅದರ ಅರ್ಥವನ್ನ ಅರ್ಥೈಸ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನದ ಜೊತೆಗೆ ನೀವು ಇತರರಿಗೆ ಈ ಭಗವದ್ಗೀತೆಯ ಜ್ಞಾನವನ್ನ, ಕೃಷ್ಣನ ಕೃಪೆಯನ್ನ ತಲುಪಿಸುವಂತ ದೊಡ್ಡ ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದಾರೆ. ನನ್ನ ಗುರು ಅಮ್ಮ ಯಾವಾಗ್ಲೂ ಹೇಳ್ತಾರೆ, ಭಗವದ್ಗೀತೆ ಯಾಕೆ ನಾವು ಅಧ್ಯಯನ ಮಾಡ್ಬೇಕು ಅಂದ್ರೆ ಕೃಷ್ಣನೇ ಆಗೋದು ಅಂತ ಅರ್ಥ. ಕೃಷ್ಣನೇ ಆಗೋದಕ್ಕಾಗಿ ಕೃಷ್ಣನ ವಾಣಿಯನ್ನ, ಭಗವದ್ಗೀತೆಯ ಅಧ್ಯಯನವನ್ನ ಮಾಡ್ಬೇಕು ಅಂತ. ಅದು ಸತ್ಯವೂ ಕೂಡ. ಯಾಕೆ ನಾವು ಕೃಷ್ಣ ಆಗ್ಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಕೃಷ್ಣನ ಅನೇಕ ದಿವ್ಯ ಗುಣಗಳಲ್ಲಿ ಬಹಳ ಮುಖ್ಯವಾದದ್ದು ಏನ್ ಗೊತ್ತಾ? ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಅವನ್ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಳ್ಳಿಲ್ಲ ಕೃಷ್ಣ. ಕೃಷ್ಣನ ಲೈಫನ್ನ ನಾವು ನೋಡಿದ್ರೆ ಅವನಷ್ಟು ಕಷ್ಟಪಟ್ಟಿರೋದು, ಅವನಷ್ಟು ದುಃಖ ಪಟ್ಟಿರೋದು, ಅವನಿಗಾಗಿರೋಷ್ಟು ನಷ್ಟ ಬಹುಶಃ
ಜಗತ್ತಿನಲ್ಲಿ ಯಾವ ಜೀವಿಗಳ ಜೀವನದಲ್ಲೂ ಆಗಿಲ್ಲ. ಹುಟ್ಟಿದ ಆರಭ್ಯದಿಂದಲೇ, ಅಥವಾ ಹೇಳೋದಾಗಿದ್ರೆ ಹುಟ್ಟೋದಕ್ಕೆ ಮುಂಚೆನೆ ಮಾವ ಕಂಸ ಅವನನ್ನ ಕೊಲ್ಲಬೇಕು ಅಂತ ಸಂಚು ಮಾಡಿದ್ದ ಅಲ್ವೇ? ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ನಾವು ಹುಟ್ಟೋದಕ್ ಮುಂಚೆನೆ ನಮ್ಮನ್ನ ಕೊಲ್ಲಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ರೆ ಹೇಗಿದ್ದಿರೋದು. ಹುಟ್ಟಿದ ಆ ಕ್ಷಣವೂ ಕೂಡ ಆ ಮಗುವನ್ನ ಕೊಲ್ಲಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ. ಬಟ್ ದೈವ ನಿಯಾಮಕ ಬೇರೆ ಇರುತ್ತೆ, ದೈವೇಚ್ಛೆ ಬೇರೆ ಇರುತ್ತೆ. ಅವ್ರಿಗೆ ಗೊತ್ತಾಗತ್ತೆ ಪುಟಾಣಿ ಬಾಲಗೋಪಾಲ ವೃಂದಾವನದಲ್ಲಿ ಬೆಳೀತಾ ಇದ್ದಾನೆ ಅಂತ, ಮಥುರೆಯಲ್ಲಿ ಬೆಳೀತಾ ಇದ್ದಾನೆ ಅಂತ, ವೃಂದಾವನದಲ್ಲಿ. ಅವಾಗ ಏನ್ ಮಾಡ್ತಾನೆ, ಅಸುರರನ್ನ, ರಾಕ್ಷಸರನ್ನ ಕಳಿಸ್ತಾನೆ. ಆ ಹಸುಳೆಯನ್ನ, ಹಾಲು ಕುಡಿಯೋ ಮಗು ಕೃಷ್ಣ ಆಗ, ಅವನನ್ನ ಕೊಲ್ಲೋದಕ್ಕೆ. ಆಗಲಿಂದ ಹಿಡಿದು ಕೃಷ್ಣನ ಅಂತ್ಯದವರೆಗೆ ಜೀವನದುದ್ದಕ್ಕೂ ಕೂಡ ಕೃಷ್ಣನ ವಿರೋಧಿಗಳಿರಬಹುದು, ಅವರೆಲ್ಲರಿಂದಲೂ ಕೂಡ ಪ್ರಯತ್ನ ಆಗತ್ತೆ ಅವನನ್ನ ಕೊಲ್ಲಬೇಕು ಅಂತ. ಆದರೂ ಅದನ್ನೆಲ್ಲ ಎದುರಿಸಿ ಸಂತೋಷವಾಗಿರ್ತಾ ಇದ್ದ ಸದಾಕಾಲ. ಭಾಗವತದಲ್ಲಿ ನಾವು ಓದರೆ ಗೊತ್ತಾಗುತ್ತೆ, ಕೃಷ್ಣನ ಮುಖದಲ್ಲಿ ಮಂದಹಾಸ ಯಾವತ್ತೂ ಮಾಸಿ ಹೋಗಲೇ ಇಲ್ಲ. ಎಂಥದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಪಾಸಿಟಿವ್ ಆಗಿರ್ತಾ ಇದ್ದ ಅವನು, ಸಂತೋಷವಾಗಿರ್ತಾ ಇದ್ದ, ಇತರರನ್ನು ಸಂತೋಷ ಪಡಿಸ್ತಾ ಇದ್ದ. ಎಂಥದೇ ದೊಡ್ಡ ಚಾಲೆಂಜ್ ಅನ್ನು ಕೂಡ ಬಹಳ ಸಿಂಪಲ್ ಆಗಿ ಧೈರ್ಯದಿಂದ ಎದುರಿಸಿ ಸಾಲ್ವ್ ಮಾಡ್ತಾ ಇದ್ದ ಕೃಷ್ಣ. ನಾವು ಭಗವಂತ ಅಂತ ನೋಡೋದ್ ಬೇಡ, ನಮ್ಮ ಇವಾಗ ಕೊಂಚ ಸಮಯ ನಮ್ಮ ಹಂತದಲ್ಲಿ ನಾವು ನೋಡಿದ್ರೆ ಎಷ್ಟೆಲ್ಲಾ ದೊಡ್ಡ ದೊಡ್ಡ ಗುಣಗಳಿದೆಯಪ್ಪ ಕೃಷ್ಣನಿಗೆ. ಅವನು ದುಃಖ ಅನುಭವಿಸಿದ್ರು, ತನ್ನ ಸ್ವಜನರು, ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅವನ ಕಣ್ಣು ಮುಂದೆನೆ ನಾಶವಾಗಿ ಹೋಗ್ತಾರೆ. ಅದಕ್ಕಿಂತ ದೊಡ್ಡ ದುಃಖ ಬೇಕೆ? ಅದರಲ್ಲೂ ಕೂಡ ಅವನು ಸಮತ್ವವನ್ನ ಕಳ್ಕೊಳ್ಳದೆ ಸದಾ ನಗದಗ್ತಾ ಜಗತ್ತಿಗೆ ಬೆಳಕನ್ನ ಕೊಟ್ಟ ತನ್ನ ಜೀವನದ ಆದರ್ಶದ ಮೂಲಕ. ಅಂಥ ಜೀವನವನ್ನ ನಡೆಸಿ ಹೋದ ಕೃಷ್ಣ. ಅದಕ್ಕೆ ಅವನನ್ನ ನಾವು 5,500 ವರ್ಷವಾದರೂ ಕೂಡ ಇಂದಿಗೂ ಕೂಡ ಭಗವದ್ಗೀತೆ ಅಮರವಾಗಿರೋದು ಯಾತಕ್ಕೆ ಅಂದ್ರೆ, ಅಂಥ ಶ್ರೇಷ್ಠ ಜೀವನವನ್ನ, ಶ್ರೇಷ್ಠ ಚಿಂತನೆಯನ್ನ ಜಗತ್ತಿಗೆ ಬಿಟ್ಕೊಟ್ಟು ಹೋಗಿದ್ದಾನೆ ಕೃಷ್ಣ. ಅಮ್ಮ ಹೇಳಿದಂತೆ ಆ ಶ್ರೇಷ್ಠ ತತ್ವಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ ಏನಾಗ್ತೀವಿ ಅಂದ್ರೆ ಕೃಷ್ಣನೇ ಆಗಿ ಹೋಗ್ತೇವೆ. ಅದು ಬ್ರಹ್ಮದ ಬಾಯಿಂದ ಬಂದಿರತಕ್ಕಂತಹ ನುಡಿಗಳು ಭಗವದ್ಗೀತೆ. ಯಾರಿಗಾಗಿ ಹೇಳ್ದ? ಯಾರು ಕನ್ಫ್ಯೂಸ್ಡ್ ಮೈಂಡ್ ಇದ್ದಾರೆ ಅವ್ರಿಗೆ, ಜೀವನದಲ್ಲಿ ಯಾರಿಗೆ ಗೊಂದಲ ಇದೆ, ಕನ್ಫ್ಯೂಷನ್ಸ್ ಇದೆ, ಯಾರಿಗೆ ಧೈರ್ಯ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಅಳೋದು, ಸಣ್ಣ ಸಣ್ಣ ವಿಷಯಕ್ಕೆ ಕೊರಗುವುದು, ಅಂಥ ಒಂದು ಜನರಿಗಾಗಿ ಭಗವದ್ಗೀತೆಯನ್ನು ಕೃಷ್ಣ ಹೇಳಿದ. ಹಾಗಾಗಿ ಭಗವದ್ಗೀತೆ ನಾವು ಅಧ್ಯಯನ ಮಾಡೋದ್ರಿಂದ, ಅದರ ಚಿಂತನೆ ಮಾಡೋದ್ರಿಂದ, ಒಂದೇ 700 ಶ್ಲೋಕ ಇದೆಯಪ್ಪ ಭಗವದ್ಗೀತೆನಲ್ಲಿ. ನಾವು 700 ಶ್ಲೋಕವೂ ಜೀವನದಲ್ಲಿ ಅಭ್ಯಾಸ ಮಾಡ್ಬೇಕು ಅಂತಿಲ್ಲ. ಕೃಷ್ಣ ಅದನ್ನ ಹೇಳಿದಾನೆ ಕೂಡ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀನು 700 ಶ್ಲೋಕನೂ ನೀನು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಿಲ್ಲ ಅರ್ಜುನ. ಸ್ವಲ್ಪ ಸಾಕು, ಸ್ವಲ್ಪ ನೀನು ಇಂಪ್ಲಿಮೆಂಟ್ ಮಾಡು. 1-2 ಶ್ಲೋಕ ಸಾಕು. ನಮ್ಗೆ ಯಾವುದೋ ಒಂದು 700 ಶ್ಲೋಕದಲ್ಲಿ 1 ಶ್ಲೋಕ ಇಷ್ಟ ಆಗತ್ತೆ ಅಂತ ಇಟ್ಕೊಳ್ಳೋಣ. ಆ 1 ಶ್ಲೋಕವನ್ನೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳಕ್ ಪ್ರಯತ್ನಿಸಿದ್ರೆ ನಾವು ಗೆದ್ಬಿಡ್ತೀವಿ ಜೀವನವನ್ನ. ಈ ಜೀವನದಲ್ಲಿ ಅಜೇಯರಾಗಿರ್ತೀವಿ ನಾವು ನಮ್ಮ ಜೀವನದಿಂದ ಬೇರೆಯವರಿಗೆ ಆದರ್ಶಪ್ರಾಯರಾಗ್ತೀವಿ. ಅಂತಹ ವಾಣಿ ಭಗವದ್ಗೀತೆಯಲ್ಲಿ ಅಡಗಿದೆ. ಹಾಗಾಗಿ ರಾಯಭಾರಿಗಳು ಅಂದ್ರೆ ಏನರ್ಥ ಅಂದ್ರೆ, ನೀವು ಆ ರಾಯನ ಭಾರಿ ವ್ಯಕ್ತಿತ್ವ ಆಗ್ಬೇಕಾಗಿರುವಂತಹ ಪುಟಾಣಿಗಳು. ಆ ರಾಯ ಯಾರು ಅಂದ್ರೆ ಪುರಂದರದಾಸರು ಹಾಡಲ್ಲಿ ಹೊಗಳಿದ್ದಾರೆ. ರಾಯ ಅಂದ್ರೆ ಅಲ್ಲಿ ಕೃಷ್ಣನೇ, ಭಗವಂತನೇ. ಆ ಭಗವಂತನ ಪ್ರತಿನಿಧಿಗಳು ನೀವೆಲ್ಲರೂ ಕೂಡ, ರಾಯಭಾರಿಗಳು. ಅವನ ವಾಣಿಯನ್ನ ನೀವು ಅಭ್ಯಾಸ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಶಾಲೆಗೆ ಮಾತ್ರ ನೀವು ಸೀಮಿತ ಆಗ್ಬಾರ್ದು. ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮಂದ್ರಿಗೂ ಹೇಳ್ಕೊಡ್ಬೇಕು, ನಿಮ್ಮ ತಂಗಿ ತಮ್ಮಂದ್ರಿಗೆ, ಅಣ್ಣಂದ್ರಿಗೆ, ಅಕ್ಕಪಕ್ಕದ ಮನೆ ನಿಮ್ಮ ಸ್ನೇಹಿತರಿಗೂ ನೀವು ಹೇಳ್ಕೊಡುವಷ್ಟು ಮಟ್ಟಿಗೆ ಗೀತೆಯನ್ನ ನೀವು ನಿಮ್ಮದಾಗಿಸ್ಕೊಳ್ಬೇಕು. ಗೀತೆಯಲ್ಲಿ ಹಲವಾರು ಶ್ಲೋಕಗಳಿದೆ. ಅಲ್ಲಿ ಬಹಳ ಸುಂದರವಾದ ಶ್ಲೋಕ. ಅದರ ಅರ್ಥ ಹೇಗೆ ಅಂದ್ರೆ, ಕೃಷ್ಣ ಹೇಳ್ತಾನೆ, ನೋಡಪ್ಪ, ಹೂವಿನಂತೆ ನಿನ್ ಜೀವನ ಇರಬೇಕು. ಏನು ಅರ್ಥ? ಹೂವು ಒಂದೇ ದಿವಸ ಇರುತ್ತೆ, ಅಥವಾ ಮ್ಯಾಕ್ಸಿಮಮ್ 2 ದಿವಸ ಇರುತ್ತೆ. ಅರಳಿದಾಗ ಯಾವುದೇ ಹೂವ ನೀವು ನೋಡಿ ಪ್ರಕೃತಿನಲ್ಲಿ, ಅದು ಎಷ್ಟು ಆನಂದ ಕೊಡುತ್ತೆ ಅಲ್ವಾ?
ಎಂಥ ಕಲರ್ ಕಾಂಬಿನೇಷನ್ ಭಗವಂತ ಸೃಷ್ಟಿ ಮಾಡಿರೋದು. ನಾವ್ ಯಾರಾದ್ರೂ ಪೇಂಟಿಂಗ್ ಇರೋರು ಆ ಕಲರ್ ಕಾಂಬಿನೇಷನ್, ಆ ಟೆಕ್ಸ್ಚರ್, ಅದನ್ನ ನಾವು ಪೇಂಟ್ ಮಾಡಕ್ ಸಾಧ್ಯವಾ? ನಾವು ಟ್ರೈ ಮಾಡ್ತೀವಿ, ಆದ್ರೆ ಎಷ್ಟೋ ಸರ್ತಿ ಅಸಫಲರಾಗ್ತೀವಿ. ಭಗವಂತನ ಸೃಷ್ಟಿ ನೋಡಿ ಎಷ್ಟು ಚೆನ್ನಾಗಿದೆ. ಆ ಹೂವು ಒಂದು ದಿವಸ ಇರುತ್ತೆ, ಅರಳುತ್ತೆ, ಪರಿಮಳವನ್ನ ಬೀರುತ್ತೆ. ಆ ಹೂವಿನಲ್ಲಿ ಮಕರಂದ ಇರುತ್ತೆ, ಈ ಚಿಟ್ಟೆಗಳಲ್ಲಿ ಹೋಗುತ್ತೆ, ಚಿಟ್ಟೆ ಆ ಮಕರಂದವನ್ನ ಹೀರುತ್ತೆ. ಮಾತ್ರ ಅಲ್ಲ, ದುಂಬಿಗಳು, ಜೇನ್ನೊಣ ಎಲ್ಲಿಂದ ಹನಿ ನಮ್ಗೆ ಹೇಗೆ ಸಿಗತ್ತೆ? ಹನಿ, ಜೇನುತುಪ್ಪ ಹೇಗೆ ಸಿಗತ್ತೆ? ಈ ಹೂವಿನಿಂದ ಮಕರಂದವನ್ನ ಅದು ಹೀರುತ್ತೆ, ಜೇನುತುಪ್ಪ ಆಗತ್ತೆ ಅದು, ಅಲ್ವೇ? ಸುವಾಸನೆ ಬೀರುತ್ತೆ, ಜೇನನ್ನ ಕೊಡುತ್ತೆ, ನೋಡುವವರು ಎಲ್ಲರಿಗೂ ಆನಂದವನ್ನ ಕೊಡುತ್ತೆ. ಯಾವುದು ತಾನು ಕ್ಲೈಮ್ ಮಾಡಲ್ಲ ತಾನು ಈ ತರ ಇದ್ದೀನಿ ಅಂತ. ಅದು ಮೌನವಾಗಿದ್ದು, ಗೌಪ್ಯವಾಗಿದ್ದು ಒಣಗಿ ಹೋಗುತ್ತೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ ಯಾರಿಂದಲೂ ಕೂಡ. ನಮ್ಮ ಜೀವನ ಆ ತರ ಇರಬೇಕು. ನಮ್ಮ ಜೀವನವೂ ಕೂಡ ಇತರರಿಗೆ ಸಂತೋಷಪ್ರದವಾಗಿರ್ಬೇಕು. ಅಂದ್ರೆ ಸ್ವಾರ್ಥರಹಿತ ಜೀವನವನ್ನ ನಡೆಸೋದಕ್ಕೆ ನಾವು ಕಲ್ತ್ಕೊಳ್ಬೇಕು. ಇತರರಿಗೆ ನಮ್ಮಿಂದ ಸಾಧ್ಯವಾಗುವಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡೋದು, ಇತರರಿಗೆ ಆನಂದವನ್ನ ಕೊಡೋದು. ಅದು ಹೇಗೆ? ಒಳ್ಳೆ ಮಾತುಗಳಿಂದಲೂ ಕೊಡ್ಬೇಕು. ನೀವು ಹಣ ಕೊಡಬೇಕು ಅಂತ ಯಾವುದು ಇಲ್ಲ, ಅರ್ಥ ಅಲ್ಲ. ಯಾರೋ ನಿಮ್ ಫ್ರೆಂಡ್ಸ್ ನೋವಲ್ಲಿದ್ದಾರೆ, ಏನೋ ಒಂದು ಕಷ್ಟ ಆಗಿದೆ, ಏನೋ ಒಂದು ಹೆದರಿದಾನೆ, ಏನ್ ಯೋಚನೆ ಮಾಡ್ಬೇಡ ಕಣೋ, ನಿನ್ಗೆ ಎಷ್ಟು ಕೆಪಾಸಿಟಿ ಇದೆ, ಆದ್ರೆ ಒಂದು ಒಳ್ಳೆ ಮಾತಾಡಿ ಅವ್ರಿಗೆ ಒಂದು ಧೈರ್ಯವನ್ನ ತುಂಬಿಸೋದು. ಒಂದು ನಗು ಸಾಕು ನಮ್ಮ ಹಂತದಲ್ಲಿ. ಅದು ಈ ರೀತಿಯ ನಿಸ್ವಾರ್ಥ ಜೀವನಕ್ಕೆ ಬುನಾದಿ ಆಗತ್ತೆ. ಅಮ್ಮ ಒಂದು ಕತೆ ಹೇಳ್ತಾರೆ. ಒಬ್ಬ ಪುಟಾಣಿ ಹುಡುಗ ಇದ್ದ. ಆ ಹುಡುಗನಿಗೆ ನಾಯಿ ಮರಿ ಅಂದ್ರೆ ತುಂಬಾ ಇಷ್ಟ. ಮನೇಲಿ ನಾಯಿ ಸಾಕ್ಬೇಕು ಅಂತ ತುಂಬಾ ಇಷ್ಟ ಅಂತೆ. ಅವ್ರ ಅಪ್ಪನಿಗೆ ಹಠ ಮಾಡ್ದ. ಅಪ್ಪ ಆಯ್ತು, ಒಂದು ಪುಟಾಣಿ ಅವನು ಕೇಳಿದ ಬ್ರೀಡ್, ಒಂದು ಲ್ಯಾಬ್ರೆಡಾರ್ ಅಂತ ಇಟ್ಕೊಳ್ಳೋಣ. ಲ್ಯಾಬ್ರೆಡಾರ್ ನಾಯಿ ಮರಿ ತುಂಬಾ ಮುದ್ದಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ನಿಮ್ಮಲ್ಲಿ ಅನೇಕ ಜನರ ಮನೇಲಿ ನಾಯಿ ಮರಿ ಇದೆ, ನಾಯಿ ಇದೆ, ನನ್ಗೆ ಗೊತ್ತು. ಸೊ ಅವನು ಹಠ ಮಾಡ್ದ. ಆ ಪುಟಾಣಿ ಹುಡುಗ ತಂದು ಕೊಟ್ರು ಅಪ್ಪ. ಇವನು ಯಾವಾಗ್ಲೂ 24 ಗಂಟೆ ಸ್ಕೂಲಿಂದ ಬಂದ್ರೆ ನಾಯಿ ಮರಿ ಜೊತೆಗೆ. ಆ ನಾಯಿ ಮರಿಗೂ ಇವನ್ ಮೇಲೆ ತುಂಬಾ ಪ್ರೀತಿ ಇತ್ತು. ಇವನ್ ಬರದೇ ಕಾಯ್ತಾ ಇತ್ತು. ಇವನು ಕೂಡ ಸ್ಕೂಲ್ಗೆ ಹೋದ್ರು ಕೂಡ ನಾಯಿ ಮರಿ ಮೇಲೆ ಗಮನ, ಮನೆಗೆ ಬಂದ್ರೆ ನಾಯಿ ಮರಿ ಜೊತೆಗೆ ಇರ್ತಾ ಇದ್ದ. ತುಂಬಾ ಸಂತೋಷ ಅವನಿಗೆ, ಯಾವಾಗ್ಲೂ ಅದ್ರ ಜೊತೆಗೆ ಆಟ. ಒಂದು ದಿವಸ ಏನಾಗ್ಬಿಟ್ಟಿದೆ, ಇನ್ ಸ್ಕೂಲ್ಗೆ ಹೋಗಿ ಬರೋ ಸಂದರ್ಭದಲ್ಲಿ ಆ ನಾಯಿ ಮರಿ ಏನನ್ನೋ ತಿಂದು ಬಿಟ್ಟಿದೆ, ಅನ್ಕಾನ್ಶಿಯಸ್ ಆಗಿ ಬಿದ್ದು ಬಿಟ್ಟಿದೆ. ಮನೆಗೆ ಬರ್ತಾನೆ, ಅಪ್ಪ ಎಲ್ಲೋ ಹೋಗಿದ್ರು, ಅಮ್ಮ ಮಾತ್ರ ಇದ್ದಾರೆ. ರೂಮ್ಗೆ ಬಂದು ನೋಡ್ತಾನೆ. ಸಾಧಾರಣ ಇವನ್ ಬಾಗಿಲ ಹತ್ರ ಬರೋದಕ್ ಮುಂಚೆನೆ ಅದು ವಾಸನೆ ಕಂಡಿಡ್ದು ಆ ನಾಯಿ ಮರಿ ಓಡ್ ಬಂದ್ಬಿಡತ್ತೆ. ಇನ್ ಬಂದ್ರೆ ಅವನ ಜೊತೆಗೆ ಸುತ್ತಾಡ್ಕೊಂಡಿರತ್ತೆ ಯಾವಾಗ್ಲೂ. ಆದ್ರೆ ಇವತ್ತು ಬರ್ತಾ ಇಲ್ಲ. ನಾಯಿ ಮಲ್ಗಿರೋ ಕಡೆ ಹೋಗಿ ನೋಡ್ತಾನೆ, ನಾಯಿ ಮರಿ ಅದೇನೋ ತಿಂದ್ಬಿಟ್ಟು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ. ನೋಡ್ತಾನೆ, ಎಪ್ಸಿ ನೋಡ್ತಾನೆ, ಏನ್ ಮಾಡಿದ್ರು ಆಗ್ತಾ ಇಲ್ಲ. ಜೋರಾಗಿ ಅಳ್ತಾನೆ ಹುಡುಗ. ಅಯ್ಯೋ, ನನ್ನ ಮುದ್ದಿನ ನಾಯಿ ಮರಿಗೇನೋ ಆಗೋಗ್ಬಿಡ್ತಲ್ಲ ಅಂತ ರಂಪಾಟ ಅಳ್ತಾನೆ. ತುಂಬಾ ದುಃಖ ಆಗತ್ತೆ ಅವನ್ಗೆ. ಅವ್ರ ಅಮ್ಮ ಬಂದು ನೋಡ್ತಾರೆ, ಆ ನಾಯಿ ಮರಿ ಎಪ್ಸಕ್ ನೋಡ್ತಾರೆ, ಏನೋ ಗೊತ್ತಾಗಿಲ್ಲ, ಇದ್ರಿಗೂ ಆಗಿಲ್ಲ. ಅಪ್ಪ ಬರ್ತಾರೆ. ಅಪ್ಪ ಬರೋಷ್ಟೊತ್ತಿಗೆ ಈ ಒಂದು ಅಳು ಎಷ್ಟಾಗೋಗಿದೆ ಅಂದ್ರೆ ತಾಯಿ ಏನು ಸಾಂತ್ವನ ಮಾಡಕ್ ಆಗ್ತಾ ಇಲ್ಲ. ಅವಾಗ ಅಪ್ಪ ನೋಡ್ತಾರೆ, ಇವ್ನ ಹೇಗಾದ್ರೂ ಸಮಾಧಾನ ಮಾಡ್ಬೇಕಲ್ಲ. ಅವಾಗ ಅಪ್ಪ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅಪ್ಪನೂ ಪ್ರಯತ್ನ ಪಡ್ತಾರೆ ನಾಯಿ ಮರಿನ ಎಪ್ಸೋದಕ್ಕೆ, ಆಗ್ತಾ ಇಲ್ಲ. ಅದ್ ಬದುಕಿದ್ಯಾ ಇಲ್ವಾ ಇವ್ರಿಗೆ ಡೌಟ್, ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಕಡೆಗೆ ಅನ್ಕೊಂಡ ಅಪ್ಪನು ಈ ನಾಯಿ ಮರಿ ಸತ್ತು ಹೋಗ್ಬಿಟ್ಟಿದೆ ಅಂತ, ಗೊತ್ತಾಗಿಲ್ಲ ಅವನಿಗೂ ಕೂಡ. ಆಗ ಮಗನೇನ ಸಮಾಧಾನ ಮಾಡ್ಬೇಕಲ್ಲ, ಅದಕ್ಕೆ ಅವನು ಅವಾಗ ಹೇಳ್ತಾನೆ, ನೋಡು ನೀನು ಯೋಚನೆ ಮಾಡ್ಬೇಡ, ನಿನಗೆ ಒಂದು ಮುದ್ದಾದ ಇನ್ನೊಂದು ನಾಯಿ ಮರಿ, ಇದೇ ತರದ ನಾಯಿ ಮರಿ ನಾನ್ ನಿನಗೆ ತಂದು ಕೊಡ್ತೀನಿ ಅಂತ. ಇವನು ಹೇಳ್ತಾನೆ, ಆಗಲ್ಲ, ಇದು ನನ್ನ ಮುದ್ದಿನ ನಾಯಿ ಮರಿ, ನನ್ಗೆ ಇದೇ ಬೇಕು. ಹೇಗಾಗತ್ತೆ? ಆಗ್ತಾ ಇಲ್ಲ. ಕಡೆಗೆ ಅಪ್ಪ ಏನ್ ಮಾಡೋದು? ಅವನು ಹೇಳ್ತಾನೆ, ನೋಡು ನಮ್ಮ ಮನೆ ಮುಂದ್ಗಡೆ ಖಾಲಿ ಸೈಟ್ ಇದೆಯಲ್ಲ, ಅಲ್ಲಿ ಒಂದು ತೋಟ ಮಾಡೋಣ, ಸುಂದರ ಉದ್ಯಾನವನ ಮಾಡೋಣ. ನಿನ್ನ ನಾಯಿ ಮರಿದು ಒಂದು ಬೊಂಬೆ ಮಾಡ್ಬಿಟ್ಟು ಅಲ್ಲಿ ಪಾರ್ಕ್ ಅಲ್ಲಿ ಇಡೋಣ. ಇಡೋದ್ರ ಜೊತೆಗೆ ಏನ್ ಮಾಡೋಣ ಗೊತ್ತಾ? ಅಲ್ಲಿ ಒಳ್ಳೆ ಗಾರ್ಡನ್ ಮಾಡೋದು, ಒಳ್ಳೆ ಜಾರಮಂಡೆ, ಜೋಕಾಲೆ ಇದೆಲ್ಲ ಹಾಕಿ ಫಸ್ಟ್ ಕ್ಲಾಸ್ ಆಗಿ ಮಾಡಿ ಒಂದು ಸ್ಮಾರಕ ಮಾಡೋಣ. ಹುಡುಗ ಅವಾಗಲೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾನೆ, ಇಷ್ಟೆಲ್ಲ ಆಗ್ತಾ ಇದೆಯಲ್ಲ. ಒಂದು ನಾಯಿ ಮರಿ ತರದ್ದೇ ಒಂದು ಬೊಂಬೆ ಇಡ್ತಾರೆ, ತುಂಬಾ ಚಿಟ್ಟೆಗಳು ಬರುತ್ತೆ, ಯಾಕಂದ್ರೆ ಹೂವಿನ ತೋಟ ಇರುತ್ತೆ, ಜೋಕಾಲೆ ಇದೆ, ಸೀಸಾ ಇದೆ, ಗಿರ್ಗಿಟ್ಲೆ ಇದೆ. ಇಷ್ಟೆಲ್ಲ ಇದೆಯಲ್ಲ, ತುಂಬಾ ಚೆನ್ನಾಗಿರತ್ತೆ. ನಿಂದು ಬೇಕಾದಷ್ಟು ಜನ ಅಲ್ಲಿ ಫ್ರೆಂಡ್ಸ್ ಬರ್ತಾರೆ,
ನಿನ್ಗೆ ಅವಾಗ ಅದು ನಾಯಿ ಮರಿ ಪಾರ್ಕೆ ಮಾಡ್ಬಿಡೋಣ, ಬೇರೆ ಬೇರೆ ಬ್ರೀಡ್ ನಾಯಿ ಮರಿಗಳು ಪಾರ್ಕೆ ಮಾಡೋಣ. ನೀನ್ ಒಂದು ನಾಯಿ ಮರಿ ಅಲ್ಲ, ಬೇಕಾದಷ್ಟು ನಾಯಿ ಮರಿಗಳು ಪಾರ್ಕ್ ಅಲ್ಲಿ ಮಾಡ್ಬಿಟ್ಟು ಎಲ್ಲಾ ದಿನ ನಾಯಿ ಮರಿಗಳಲ್ಲಿ ಬಂದು ಆಟ ಆಡೋ ರೀತಿ ಮಾಡೋಣ ಅಂತ. ಹುಡುಗನ ಈ ಇಮ್ಯಾಜಿನೇಷನ್ ಗರಿ ಬಹಳ ಚಿಗಿರತ್ತೆ, ಅವ್ನು ತುಂಬಾ ಸಂತೋಷ ಆಗತ್ತೆ. ಅವನ್ ಎಲ್ಲ ಫೋಕಸ್ ಇವಾಗ ಏನಾಯ್ತು, ನಾಯಿ ಮರಿ ಮೇಲೆ ಹೋಯ್ತು. ಆ ಪಾರ್ಕ್ ಯಾವಾಗ ಮಾಡ್ಕೊಡ್ತೀರಾ? ಅಳನೇ ಮಾಡ್ಬೇಡ. ತಂದೆಗೇನು, ಇವ್ನು ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಬೇಕು, ಅಳೋದ್ ನಿಲ್ಸ್ಬೇಕು, ತುಂಬಾ ಹತ್ತಿದ್ದಾನೆ. ಆದ್ರೆ ಇವನ್ಗೇನಾಯ್ತು, ಅಳೋದ್ ನಿಲ್ಸ್ದ. ಇವಾಗ ಏನಾಯ್ತು, ನಾಯಿ ಮರಿ ಕಡೆಗೆ ಹೋಯ್ತು, ಆ ಪಾರ್ಕ್ ಕಡೆಗೆ ಬಂತು ಗಮನ. ಅವರೆಲ್ಲ ಮಾತಾಡ್ತಾ ಇದ್ದಾರಪ್ಪ, ಸಮಾಧಾನ ಆಯ್ತು. ಅಷ್ಟೊತ್ತಿಗೆ ಏನಾಯ್ತು, ನಾಯಿ ಮರಿ ಮೂರ್ಛೆ ಹೋಗಿದ್ ನಾಯಿ ಮರಿ ಎದ್ದೇಳು. ಎದ್ದಾಗ ಇವ್ನ್ ಏನಾಯ್ತು ಗೊತ್ತಾ, ಸಂತೋಷ ಆಗ್ಲಿಲ್ಲ, ದುಃಖ ಆಯ್ತು. ಯಾವ ರೀತಿ ಅಂದ್ರೆ, ಅಯ್ಯೋ ನನ್ ಪಾರ್ಕ್ ಹೊರಟೋಯ್ತಲ್ಲ ಅಂತ. ಈ ನಾಯಿ ಮರಿ ಹೋಗಿದ್ರಿಂದಾಗಿ ಇಷ್ಟು ದೊಡ್ಡ ಪಾರ್ಕು, ಇಷ್ಟೊಂದು ಹೂತೋಟ, ಇಷ್ಟೊಂದು ಅವನು ಆಗ್ಲೇ ಕಲ್ಪನೆ ಮಾಡ್ಕೊಂಡು ಬೇರೆ 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 ಬ್ರ್ಯಾಂಡ್, ಬೇರೆ ಬೇರೆ ಸಸ್ತನಿ ನಾಯಿ ಮರಿಗಳಲ್ಲಿ ಬರ್ತಾ ಇದೆ, ಓಡಾಡ್ತಾ ಇದೆ, ತನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಆಟ ಆಡ್ತಾ ಇದ್ದಾನೆ, ಜೋಕಾಲೆ ಇದೆ, ಜಾರ್ಮಂಡೆ ಇದೆ, ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಆ ಸ್ವಪ್ನ ಒಡೆದು ಹೋಯ್ತು, ನಾಯಿ ಮರಿಯಲ್ಲಿ ಬಂತು, ದುಃಖ ಆಯ್ತು ಅವನಿಗೆ. ನಮ್ಮ ಮನಸ್ಸು ಈ ತರ ಮಕ್ಕಳೇ. ಕೋಪ ಬಂತು ಅವನಿಗೆ, ಯಾಕೆ ನಾಯಿ ಮರಿ ಜೀವಿತ ಆಯ್ತಲ್ಲ, ಪುನರ್ಜೀವ ಆಯ್ತಲ್ಲ, ಕೋಪ ಬಂತು, ನನ್ನ ಕನಸು ಹೊರಟೋಯ್ತಲ್ಲ ಅಂತ. ಆದ್ರೆ ಅಮ್ಮ ಹೇಳೋ ಕಥೆನಲ್ಲಿ ಏನು ಅಂದ್ರೆ, ಆ ಕಥೆ ನಾನು ಹೇಳ್ತು ಅಂದ್ರೆ ನಿಮಗೆ ಬೇಸರ ಆಗ್ಬೋದು. ಅವನು ಆ ನಾಯಿ ಮರಿ ಹೋಗ್ಲಿ ಅಂತ ಮನಸ್ಸಲ್ಲಿ ಅನ್ಕೊಳ್ತಾನೆ, ಯಾಕೆ ಇದು ಹೋದ್ರೇನೆ ನನ್ಗೆ ಆ ಪಾರ್ಕ್ ಸಿಗೋದು ಅಂತ. ಆದ್ರೆ ಬೇಡ, ಅಲ್ಲಿಗೆ ನಿಲ್ಸೋಣ. ಅದು ಇದನ್ನೇ ಕೃಷ್ಣ ಹೇಳೋದು, ಮನಸ್ಸಿನ ಒಂದು ಅವಸ್ಥೆಯನ್ನ. ನಮ್ಮ ಮನಸ್ಸು ಹೇಗೆ ಅಂದ್ರೆ ನಮ್ಗೆ ಮೋಸ ಮಾಡತ್ತೆ. ಇಂತಹ ಮೋಸ ಮಾಡುವಂತಹ ಮನಸ್ಸನ್ನ ಹತೋಟಿಗೆ ಹೇಗೆ ತರೋದು? ಬಹಳ ಕಷ್ಟ, ಆದ್ರೆ ಸಾಧ್ಯ ಅಂತ ಹೇಳ್ತಾನೆ. ಕಷ್ಟ ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಅಂತಹ ಸೂತ್ರಗಳು ಭಗವದ್ಗೀತೆಯಲ್ಲಿ ಹೇರಳವಾಗಿ ತುಂಬಿದೆ. ಮನಸ್ಸು ಹೇಗೆ ಅಂದ್ರೆ, ಅಮೃತ ಬಿಂದು ಉಪನಿಷತ್ನಲ್ಲಿ ಹೇಳಲಾಗಿದೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗೋ ಅಂತ. ಮನಸ್ಸೇ ನಮ್ಗೆ ಮಿತ್ರ, ಮನಸ್ಸೇ ನಮ್ಗೆ, ನಮ್ಮ ಮನಸ್ಸೇ ನಮ್ಗೆ ಶತ್ರು. ಒಂದು ಬೀಗ ಇದೆ, ದೊಡ್ಡ ಬೀಗ ಇದೆ. ಆ ದೊಡ್ಡ ಬೀಗದ ತೆರಿಬೇಕು ಅಂದ್ರೆ ಒಂದು ಸಣ್ಣ ಕೀಲಿ ಕೈ. ಆ ಸಣ್ಣ ಕೀಲಿ ಕೈ ಬಲಗಡೆಗೆ ತಿರುಗಿಸಿದ್ರೆ ಓಪನ್ ಆಗತ್ತೆ, ಎಡಗಡೆಗೆ ತಿರುಗಿಸಿದ್ರೆ ಕ್ಲೋಸ್ ಆಗತ್ತೆ ಅಲ್ವೇ? ಅದೇ ರೀತಿ ನಮ್ಮ ಮನಸ್ಸು ಒಳ್ಳೆ ಚಿಂತನೆಗಳಿಂದ ಉನ್ನತ ಅವಸ್ಥೆಗೆ ಹೋಗುತ್ತೆ. ಅದು ನಮ್ಮ ಜೀವನದಲ್ಲಿ ಸ್ವರ್ಗವನ್ನ ಸೃಷ್ಟಿ ಮಾಡುತ್ತೆ. ಮನಸ್ಸು ಕೆಳಮುಖವಾಗಿದ್ರೆ, ಕೆಟ್ಟ ವಿಚಾರದಲ್ಲಿ ನಾವು ತೊಡಗಿಸ್ಕೊಂಡ್ರೆ ಅದೇ ನರಕ. ದುಃಖ ನರಕ, ಸಂತೋಷ ಸ್ವರ್ಗ. ಸ್ವರ್ಗ ನರಕ ಎಲ್ಲಿದ್ಯಪ್ಪ ಅಂತ ಕೇಳಿದ್ರೆ ಕೃಷ್ಣ ಹೇಳೋದು ಇಲ್ಲೇ ನಮ್ಮ ಜೀವನದಲ್ಲಿ, ಇವಾಗ್ಲೇ, ಸತ್ತ ಮೇಲೆ ಪಡೆಯುವಂಥದ್ದಲ್ಲ. ಸಂತೋಷವಾಗಿದ್ರೆ ನೀವು, ಅದೇ ಸ್ವರ್ಗ. ದುಃಖ ಇದೆಯಾ, ಅದೇ ನರಕ. ಸೊ ಸ್ವರ್ಗ ಪ್ರಾಪ್ತಿ ಹೇಗೆ ಬದುಕಿರ್ಬೇಕಂದ್ರೆ, ಅಂದ್ರೆ ಸಂತೋಷವಾಗಿರೋದು ಹೇಗೆ ಅಂದ್ರೆ, ಭಗವಂತ ಅದನ್ನೇ ಹೇಳ್ತಾನೆ. ಈ ಮೂರು ವಿಚಾರವನ್ನ ನೀನು ಅವಾಯ್ಡ್ ಮಾಡಿದ್ರೆ ನೀನು ಸಂತೋಷವಾಗಿರಬಹುದು. ಮೂರು ವಿಚಾರ ನರಕ ಪ್ರಾಪ್ತಿಗೆ ಕಾರಣವಾಗಿದೆ. ಮುಖ್ಯವಾಗಿ ಏನು, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ ತಸ್ಮಾದೇತ ತ್ರಯಂ ತ್ಯಜೇತ್. ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ 16ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನೋಡಪ್ಪ ಅರ್ಜುನ ಅಂದ್ರೆ ಇಲ್ಲಿ ಮನಸ್ಸು. 3 ಮುಖ್ಯ ಕಾರಣಗಳಿದೆ, ಗೇಟ್ ವೇ ಟು ಹೆಲ್ ಅಂತ ಹೇಳ್ತಾನೆ. ಏನು? ಕಾಮ ಅಂದ್ರೆ ಆಸೆಗಳು. ಆಸೆಗಳು ನಮ್ಮ ಶಾಸ್ತ್ರದಲ್ಲಿ ಹೇಳಿರೋದು ಹೇಗೆ ಅಂದ್ರೆ, ನದಿಗೆ 2 ದಂಡೆಗಳಿದೆ. ಒಂದು ನದಿ ಹರಿತಾ ಇದೆ ಅಂದ್ರೆ ಈ ಕಡೆಗೊಂದು ದಂಡೆ, ಈ ಕಡೆಗೊಂದು ದಂಡೆ. ಮಧ್ಯ ಹರಿತಾ ಇದೆಯಲ್ಲ, ಅದು ಆಸೆ. ಆಸೆ 2 ದಂಡೆಯ ಮಧ್ಯ ಇರಬೇಕು. ಅಂದ್ರೆ ಅದನ್ನೇ ಒಂದು ಧರ್ಮ, ಅರ್ಥ, ಕಾಮ, ಕಡೆಗೆ ಮೋಕ್ಷ, ಪುರುಷಾರ್ಥ ಅಂತ ಹೇಳ್ತೇವೆ.
ಧರ್ಮ ಮತ್ತು ಮೋಕ್ಷದ ಮಧ್ಯೆ ಹರಿಯತ್ತಲ್ಲ ಜೀವನ, ಈ ಎರಡರ ಮಧ್ಯೆ ಜೀವನ ಅಂತ ಏನ್ ನಡೀತಾ ಇದೆ ಆಸೆಯಿಂದ ಇರುತ್ತೆ. ಅದು ಆಸೆಯಿಂದ ನಡೆಸ್ತಾ ಇರ್ತೀವಿ, ಆಸೆಯಿಂದ ಕರ್ಮವನ್ನ ಮಾಡ್ತೇವೆ. ಅರ್ಥ ಕಾಮಗಳು ಏನಿದೆ ಅದು ಈ ಎರಡು ದಂಡೆಯ ಮಧ್ಯ, ಅಂದ್ರೆ ಈ ಎರಡು ಅಂಕುಶಗಳಿಂದ ನಿಯಂತ್ರಿತವಾಗಿರ್ಬೇಕು. ಒಂದು ಧರ್ಮಾಧಾರಿತವಾಗಿರ್ಬೇಕು. ಮೋಕ್ಷ ಅಂದ್ರೆ ಇಲ್ಲಿ ಏನಂದ್ರೆ ದುಃಖ ನಿವೃತ್ತಿ ಅಂತ ಅರ್ಥ. ಮಕ್ಕಳ ನಿಮ್ಮ ಹಂತಕ್ಕೆ ಸಂತೋಷವಾಗಿರೋದು ಅಷ್ಟೇ, ಅಲ್ಲಿಗೆ ತಗೊಳ್ಳೋಣ. ಹಾಗಾಗಿ ಆ ಕೋಪಕ್ಕೆ ಯಾವ್ದಪ್ಪ ಕಾರಣ ಅಂದ್ರೆ ಆಸೆ. ಅತಿಯಾದ ಆಸೆ ಇದ್ರೆ ಅಥವಾ ಆಸೆಗಳು ನೆರವೇರದಾದಾಗ ಕೋಪ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾಗಿದ್ರೆ, ನೀವು ಒಂದು ಸೈಕಲ್ ಕೇಳಿರ್ತೀರಾ ಅಪ್ಪನನ್ನ, ನನ್ಗೆ ಇಂಥ ಸೈಕಲ್ಲೇ ಬೇಕು, ಈ ವರ್ಷದಿಂದ ನಾನು ನಡ್ಕೊಂಡು ಹೋಗಲ್ಲ ಸ್ಕೂಲ್ಗೆ, ನಾನು ಸೈಕಲಲ್ಲೇ ಹೋಗ್ತೀನಿ, ನೀನ್ ನಂಗೆ ಸೈಕಲ್ ಕೊಡಿಸ್ಬೇಕು ಅಂತ. ಅಪ್ಪ ಅಮ್ಮಂಗ್ ಗೊತ್ತು ನೀವಿರೋದು ತುಂಬಾ ಟ್ರಾಫಿಕ್ ಏರಿಯಾ, ಅವ್ರಿಗೆ ಆತಂಕ ಇರುತ್ತೆ. ನೀನ್ ಇನ್ನೂ ಅಷ್ಟು ದೊಡ್ಡವನ್ ಆಗಿಲ್ಲ, ಟ್ರಾಫಿಕ್ ನ ನೀನ್ ಎದುರಿಸುವಷ್ಟು ಸಮರ್ಥನ ಆಗಿಲ್ಲ, ಬೇಡ ಇನ್ನೊಂದ್ 2 ವರ್ಷ ಹೋಗ್ಲಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೆ ಏನಾಗತ್ತೆ ಅವಾಗ, ತೆಗಿಸ್ಕೊಡಲ್ಲ ಅಂತ ನೀವು ಹಂಗರ್ ಸ್ಟ್ರೈಕ್ ಮಾಡ್ತೀರಾ ಮನೇಲಿ, ಅವತ್ತು ನೀವು ಊಟ ಮಾಡಲ್ಲ, ಕೋಪ ಮಾಡ್ಕೊಳ್ತೀರಾ. ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಆಸೆ ಇರ್ಬೋದು, ನನಗ್ ಬೇಡ, ನಾನು ಊಟ ಮಾಡಲ್ಲ, ನನಗ್ ಬೇಡ ಅಂತ. ಆಸೆ ನೆರವೇರದೇ ಇದ್ದಾಗ ಏನಾಗತ್ತೆ, ಸ್ವಾಭಾವಿಕವಾಗಿ ಕೋಪ ಬರುತ್ತೆ. ಕೋಪ ಬಂದಾಗ ಏನಾಗುತ್ತೆ, ನಮ್ಗೆ ವಿವೇಚನಾ ಶಕ್ತಿ ಹೊರಟೋಗತ್ತೆ. ಅಪ್ಪ ಯಾಕೆ ಬೇಡ ಅಂತ ಇದ್ದಾರೆ, ಅಮ್ಮ ಯಾಕೆ ಬೇಡ ಅಂತ ಇದ್ದಾರೆ, ಅದು ನಮ್ಗೆ ಯೋಚನೆ ಮಾಡೋ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ಅವ್ರ ಬುದ್ಧಿ ಮಾತು ಹೇಳ್ತಾರೆ, ನೋಡು ಹಾಗೆ ಬೇಡ, ನೀನ್ ಒಂದ್ 2 ವರ್ಷ ಹೋಗ್ಲಿ, ನಿನ್ಗೆ ಸೈಕಲ್ ತೆಗೆಸ್ಕೊಡ್ತೀನಿ ಅಂತ. ಆದ್ರೆ ಅದು ಕೇಳುವಂತ ತಾಳ್ಮೆಯೂ ನಮ್ಗಿರೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ಕೋಪದಲ್ಲಿ ತಾಳ್ಮೆ ಕಳ್ಕೊಳ್ತೀವಿ, ವಿವೇಚನೆ ಕಳ್ಕೊಳ್ತೀವಿ, ಜೋರಾಗಿ ಕೂಗಾಡ್ತೀವಿ. ಕೂಗಾಡ್ದಾಗ ಏನಾಗುತ್ತೆ, ಅಪ್ಪ ನೋಡೋಷ್ಟು ನೋಡ್ತಾರೆ, ಕಡೆ ಒಂದು ಕೊಡ್ತಾರೆ. ಕೊಟ್ಟಾಗ ಏನಾಗತ್ತೆ, ಹತ್ಕೊಂಡು ಮಲ್ಕೊಳ್ತೀವಿ. ಹೌದಾ, ಮನೇಲಿ ಆಗಿರತ್ತೆ. ತಿಂದಾಗ ಏನಾಯ್ತು, ದುಃಖ ಆಯ್ತು, ಅದೇ ನರಕ ಅಲ್ವೇ? ಹಾಗಾಗಿ ಮಕ್ಕಳೇ, ನಮ್ಮ ಹಂತದಲ್ಲಿ ಇಷ್ಟು ಸಾಕು. ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳ್ದ. ಆದ್ರೆ ಆಸೆ ಪಡಬಾರದು ಅಂತ ಹೇಳಿದಾನ? ಇಲ್ಲ, ಖಂಡಿತವಾಗಿ ಆಸೆ ಬೇಕು. ಅದು ಸರಿಯಾದ ರೀತಿಯಲ್ಲಿ ಆಸೆ ಪಡಬೇಕು. ಸರಿಯಾದ ಒಂದು ಗೈಡ್ ಲೈನ್ಸ್ ಏನಿದೆ ಅದು ಭಗವದ್ಗೀತೆಯಲ್ಲಿ ಹೇಳಿದಾನೆ. ಭಗವದ್ಗೀತೆಯಲ್ಲಿ ಅನೇಕ ಶ್ಲೋಕಗಳಿದೆ, ಅನೇಕ ವಿಚಾರಗಳನ್ನ ಕೃಷ್ಣ ಬಹಳ ಸೊಗಸಾಗಿ ಹೇಳಿದಾನೆ. ಯಾತಕ್ಕಾಗಿ ಗೀತೆಯನ್ನು ಓದ್ಬೇಕು ಅಂದ್ರೆ, ನಮ್ಗೆ ಜೀವನ ಹೇಗಿರುತ್ತೆ ಅಂದ್ರೆ, ಮುಂದೆ ಹೋಗ್ತಾ ಹೋಗ್ತಾ ಬಹಳಷ್ಟು ಘಟ್ಟಗಳಲ್ಲಿ ನಮ್ಗೆ ಸರಿಯಾದ ಡಿಸಿಷನ್ಸ್ ತಗೊಳಕ್ಕಾಗಲ್ಲ. ನಾವು ಯಾವಾಗ್ಲೂ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನಮ್ಗೆ ಜ್ಞಾಪಕ ಬರುತ್ತೆ, ನಮ್ಮಪ್ಪ ಹೀಗೆ ಹೇಳ್ತಾರೆ, ನಮ್ಮಮ್ಮ ಹೀಗೆ ಹೇಳ್ತಾ ಇದ್ರು ಅಂತ. ಫ್ರೆಂಡ್ಸ್ ಜೊತೆ ಜಗಳ ಆಡ್ದಾಗ್ಲೂ ಏನೋ ಯಾವ್ದಾಗ್ಲೂ. ಅದೇ ರೀತಿ ನಮ್ಗೆ ಜೀವನಕ್ಕೆ ಉಪದೇಶವನ್ನ ಯಾರ್ದಾದ್ರೂ ಬೇಕಲ್ಲ. ಸಂದಿಗ್ಧ ಪರಿಸ್ಥಿತಿ ಬಂದಾಗ ಅದನ್ನ ನೆನೆಸ್ಕೊಳ್ಬೇಕಲ್ಲ. ಇದು ಗೀತೆಯಲ್ಲಿ ಅಡಕವಾಗಿದೆ, ಭಗವಂತನ ಉಪದೇಶ. ಹೌ ಟು ಲೀವ್ ಲೈಫ್ ಹ್ಯಾಪಿಲಿ, ಹೌ ಟು ಲೀಡ್ ಲೈಫ್ ಹ್ಯಾಪಿಲಿ ಅನ್ನೋದು ಗೈಡ್ ಬುಕ್ ಅಂದ್ರೆ ಭಗವದ್ಗೀತಾ. ಆ ಭಗವದ್ಗೀತೆಯನ್ನ ನೀವೆಲ್ಲ ಕಲಿಯೋದಕ್ಕೆ ಉದ್ಯುಕ್ತರಾಗಿದ್ದೀರಾ. ಕೃಷ್ಣನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಭಗವದ್ಗೀತೆಯನ್ನ ಕಲೀರಿ, ಅದರ ಅರ್ಥವನ್ನ ಕೂಡ ಹೇಳ್ಕೊಡುವಂತಹ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನ ಕೃಷ್ಣ ಕಾಲಿಂಗ್, ನಾನು ಈಗಾಗಲೇ ಹೇಳಿದ ಹಾಗೆ ಕೃಷ್ಣ ಕರೀತಾ ಇದ್ದಾನೆ ನಿಮ್ಮನ್ನ. ಯಾತಕ್ಕಾಗಿ ಕರೀತಾ ಇದ್ದಾನೆ? ಬನ್ನಿ ಮಕ್ಕಳೇ, ನನ್ನ ಈ ವಾಣಿಯನ್ನ ನೀವು ಕೇಳಿ, ನಿಮ್ಮಲ್ಲಿಯೂ ಕೃಷ್ಣನಾಗುವ ಸಾಮರ್ಥ್ಯವಿದೆ. ನೀವು ಕೂಡ ಪುಟಾಣಿ ಕೃಷ್ಣೆಯರು, ಕಲ್ತ್ಕೊಳ್ಳಿ. ಈ ನನ್ನ ಮಾತನ್ನ ನೀವು ಕೇಳಿ, ನನ್ನ ಮುದ್ದು ಮಕ್ಕಳು ನೀವು, ಅಮೃತಸ್ಯ ಪುತ್ರಾಹ ಅಂತ ಉಪನಿಷತ್ ಹೇಳುವಂತೆ ನೀವೆಲ್ಲರೂ ಅಮೃತ ಪುತ್ರರು, ಸಿಂಹದ ಮರಿಗಳು ನೀವೆಲ್ಲ. ಅದನ್ನ ಕಲ್ತ್ಕೊಳ್ಳಿ. ಆ ಕೃಷ್ಣನ ಕರೆಗೆ ನೀವೆಲ್ಲ ಹೋಗೊಟ್ಟಿದ್ದೀರಾ. ಕೃಷ್ಣರಾಗಿ ಪರಿವರ್ತಿತರಾಗ್ಬೇಕು ನಾವು. ಅದಕ್ಕೆ ಸಹಾಯಕ ಈ ಭಗವದ್ಗೀತೆ. ಭಗವದ್ಗೀತೆ ಅಧ್ಯಯನ ಮಾಡೋಣ, ಕಲ್ತ್ಕೊಳ್ಳೋಣ ಮನಸ್ಸಿಟ್ಟು. ಇನ್ನು 21 ದಿವಸ ನಿರಂತರವಾಗಿ, ಇನ್ನು ಮುಂದಿನ ದಿನಗಳಲ್ಲಿ 21 ದಿವಸ ನಿಮ್ಗೆ ಏನ್ ಹೇಳ್ಕೊಡ್ತಾರೆ ಶ್ರದ್ಧೆಯಿಂದ ಕಲೀರಿ. ಅರ್ಥವನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ, ಮನಸ್ಸಿಟ್ಟು ಕಲೀರಿ. ಬರೀ ತರಗತಿಗಳಲ್ಲಿ ಕೂತ್ರೆ ಸಾಲದು, ತರಗತಿಯ ನಂತರ ಅಭ್ಯಾಸ ಮಾಡಿ, ಪ್ರತಿ ದಿವಸ ಓದಿ, ಅಧ್ಯಯನ ಮಾಡಿ. ಯಾಕೆ ಮಾಡಬೇಕು? ಇದು ಭಗವಂತನ ವಾಣಿ.
ನಾವು ಯಾರಾದ್ರೂ ಶಬ್ದದಲ್ಲಿ ಅಸಾಧಾರಣ ಶಕ್ತಿ ಇದೆ, ಶಬ್ದಗಳಲ್ಲಿ ಅಸಾಧಾರಣ ಶಕ್ತಿ ಇದೆ. ಅದು ಯಾರು ಹೇಳ್ತಾ ಇದ್ದಾರೆ ಅವರು ಕೂಡ ಅವರ ವಾಣಿ, ಆ ವಾಣಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಅವರವರ ಶಕ್ತಿ ಅಡಕವಾಗಿದೆ, ಭಗವಂತನಿಂದಲೇ ಬಂದಿರೋದ್ರಿಂದಾಗಿ ಅಸಾಧಾರಣ ಶಕ್ತಿ ಇದೆ. ನಾನು ಯಾವಾಗ್ಲೂ ಹೇಳ್ತೀನಿ, ಯಾರಾದ್ರೂ ನಿಮ್ಗೆ ಕೋತಿ ಅಂತ ಸುಮ್ಮನೆ ಬೈದ್ ಬಿಟ್ರೆ ನಿಮ್ಗೆ ಎಷ್ಟು ಕೋಪ ಬರುತ್ತಲ್ಲ, ಅಪ್ಪ ಕೋತಿ ಅಷ್ಟೇ ಶಬ್ದ, ನೀವು ಕೋತಿ ಅಲ್ಲ, ನಾವು ಕೋತಿ ಅಲ್ಲ, ನಾವು ಮನುಷ್ಯರು. ಆದ್ರೆ ನಾವು ಮರ್ತು ಬಿಡ್ತೀವಿ, ನನಗ್ ಕೋತಿ ಅಂತ್ಯಾ, ನನಗ್ ಕತ್ತೆ ಅಂತ್ಯಾ ಅಂತ ನಾವು ಕುಪಿತರಾಗ್ತೀವಲ್ವಾ ಕೇವಲ ಆ ಶಬ್ದದಲ್ಲಿ. ಆದ್ರೆ ಭಗವಂತನ ಶಬ್ದದಲ್ಲಿ ಇನ್ನೆಷ್ಟು ಶಕ್ತಿ ಇರಬೇಕು. ಇದೆಲ್ಲ ಭಗವಂತನ ವಾಣಿ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ನೀರಲ್ಲಿ ಹಿಡಿದ್ರೆ ಒದ್ದೆ ಆಗ್ತೀವಿ ಅಲ್ವಾ, ಬಟ್ಟೆ ಒದ್ದೆ ಆಗತ್ತೆ, ಶರೀರ ಒದ್ದೆ ಆಗತ್ತೆ, ನೀರು ಗೊತ್ತಿದ್ದೋ ಗೊತ್ತಿಲ್ಲದೆ ಮುಟ್ಟಿದ್ರೆ. ಅದೇ ರೀತಿಯಲ್ಲಿ ಭಗವಂತನ ವಾಣಿ ನಮ್ಗೆ ಅರ್ಥ ಗೊತ್ತಿದ್ದೋ ಗೊತ್ತಿಲ್ದೆಯೋ ಅಥವಾ ಬೇಕೋ ಬೇಡೋ ಸುಮ್ಮನೆ ಹೇಳಿದ್ರು ಕೂಡ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಲನವಾಗತ್ತೆ, ಕೃಷ್ಣನ ಶಕ್ತಿ ಸಂಚಲನವಾಗತ್ತೆ. ಯಾಕಂದ್ರೆ ಈ ಒಂದೊಂದು ಶಬ್ದದಲ್ಲೂ ಕೃಷ್ಣ ಶಕ್ತಿ ಅಡಕವಾಗಿದೆ. ಕೃಷ್ಣ ಶಕ್ತಿ ಅಂದ್ರೆ ಪರಬ್ರಹ್ಮದ ಶಕ್ತಿ. ಅದು ನಿಮ್ಮಲ್ಲಿ ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಪರ್ಸನಾಲಿಟಿ ಬೆಳೆಯೋದಕ್ಕೆ ಗೀತೆಯ ಅಧ್ಯಯನ ತುಂಬಾ ಸಹಾಯಕವಾಗತ್ತೆ. ಮನಸ್ಸು ಶಾಂತವಾಗತ್ತೆ. ನಿಮ್ಗೆ ಕೋಪ ಬಂದಾಗ, ಬೇಜಾರಾದಾಗ, ಸಂತೋಷ ಆದಾಗ, ಎಂಥದೇ ಮನಸ್ಪರಿಸ್ಥಿತಿ ಇರ್ಲಿ, ಒಂದು ಸರ್ತಿ ಯಾವ್ದಾದ್ರು ಸುಮ್ಮನೆ ರ್ಯಾಂಡಮ್ ಆಗಿ ಗೀತೆ ಪುಸ್ತಕವನ್ನು ಹೀಗೆ ಓದಿ, ಯಾವುದೋ ಒಂದು ಶ್ಲೋಕವನ್ನು ಓದಿ, ನಿಮಗೆ ಬೇಕಾಗಿರುವ ಬೆಳಕನ್ನ ಕೃಷ್ಣದಲ್ಲಿ ಕೊಟ್ಟಿರ್ತಾನೆ. ನಿಮ್ಗೆ ಏನಾದ್ರು ದುಃಖ ಆಯ್ತಾ, ಏನೋ ಕನ್ಫ್ಯೂಷನ್ ಆಯ್ತು, ಅಥವಾ ಯಾವ್ದೋ ಫ್ರೆಂಡ್ಸ್ ಜೊತೆ ಜಗಳ ಆಯ್ತು, ಅಪ್ಪನ ಜೊತೆಗೋ ಅಮ್ಮನ ಜೊತೆಗೋ ಜಗಳ ಆಯ್ತು, ತಂಗಿ ಅಣ್ಣನ ಜೊತೆ ಜಗಳ ಆಯ್ತು, ಅಥವಾ ಏನೋ ನಿಮ್ಗೆ ಬೇಜಾರಾಯ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನು ಅಲ್ಲಿ ಹೋಗಿ ಕಂಪ್ಯೂಟರ್ ಗೇಮ್ ಆಡೋದು, ಕಾರ್ಟೂನ್ ನೋಡೋದು, ಅಥವಾ ಕೋಪ ಮಾಡ್ಕೊಂಡು ಅಲ್ಲೆಲ್ಲೋ ಎಲ್ಲೂ ಹೋಗ್ಬೇಡಿ. ನೇರ ನಿಮ್ ರೂಮ್ಗೆ ಹೋಗಿ ಭಗವದ್ಗೀತೆ ಇಟ್ಕೊಳ್ಳಿ, ಕೃಷ್ಣ ಅಂತ ಕರೀರಿ, ಈಗ ಒಂದು ಓಪನ್ ಮಾಡಿ. ನಿಮ್ ಮನಸ್ಸಿನ ಸಮಾಧಾನಕ್ಕೆ ಕೃಷ್ಣ ತನ್ನ ವಾಣಿಯ ಮೂಲಕ ಆ ಸಮಾಧಾನದ ಮಾತುಗಳನ್ನ ಈ 700 ಶ್ಲೋಕಗಳಲ್ಲಿ ಅಡಕವಾಗಿಟ್ಟಿದ್ದಾನೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನೀವೆಲ್ಲರೂ ಗೀತಾ ರಾಯಭಾರಿಗಳು. ನಿಮ್ಮೆಲ್ಲರಿಗೂ ಕೃಷ್ಣನ ಕೃಪೆ ಪೂರ್ಣವಾಗಿರಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಕೃಷ್ಣ ಕಾಲಿಂಗ್ ಎಲ್ಲ ವ್ಯವಸ್ಥಾಪಕರಿಗೆ, ಈ ಮಕ್ಕಳನ್ನ ಈ ಗೀತಾ ರಾಯಭಾರಿ ಒಂದು ರೆಸ್ಪಾನ್ಸಿಬಿಲಿಟಿಗೆ ಸಂತೋಷವಾಗಿ ಅವ್ರನ್ನ ಬಿಟ್ಕೊಟ್ಟಿದ್ದೀರಾ ನಿಮ್ಮ ಮಕ್ಕಳನ್ನ. ನಿಮ್ಗೂ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಕೃಷ್ಣನ ಕೃಪೆ ಇರಲಿ. ನಮಸ್ಕಾರ. ಧನ್ಯವಾದಗಳು ಸ್ವಾಮೀಜಿ. ಭಗವದ್ಗೀತೆಯ ಮಹತ್ವವನ್ನು ಬಹಳ ಅಚ್ಚುಕಟ್ಟಾಗಿ ಹಾಗೂ ಒಂದು ಕಥೆಯ ಮೂಲಕ ನಮ್ಗೆ ಅರ್ಥ ಆಗೋ ತರ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಸಾಷ್ಟಾಂಗ ಪ್ರಣಾಮಗಳು. ಈಗ 2024 ಹಾಗೂ 25 ನಮ್ಮ ಗೀತಾ ರಾಯಭಾರಿಗಳ ಪ್ರತಿನಿಧಿಯಾಗಿ ಪುಟ್ಟ ತನ್ಮಯಿ ಅವರ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ತನ್ಮಯಿ. ನಾನು ಹೋದ ವರ್ಷ ಇದೇ ಟೈಮಲ್ಲಿ ಸ್ವಾಮೀಜಿ ಕ್ಲಾಸ್ನ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೆ ಆ್ಯಂಡ್ ಐ ವಾಸ್ ಸೋ ಇನ್ಸ್ಪೈರ್ಡ್ ಅಬೌಟ್ ಇಟ್. ಆ್ಯಂಡ್ ಇದಾದ್ಮೇಲೆ ನಮಗೆ ಕ್ಲಾಸಸ್ ಸ್ಟಾರ್ಟ್ ಆಯಿತು ಆ್ಯಂಡ್ ಇಟ್ ವಾಸ್ ದ ಫಸ್ಟ್ ಡೇ. ಪ್ರತಿ ವರ್ಷ ರೋಹಿಣಿ ನಕ್ಷತ್ರ ಇರೋ ದಿವಸನೇ, ಕೃಷ್ಣನ ಜನ್ಮ ನಕ್ಷತ್ರದ ದಿವಸನೇ ನಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಇಟ್ಸ್ ವೆರಿ ಪವರ್ಫುಲ್ ಆ್ಯಂಡ್ ಐ ಹ್ಯಾವ್ ಫೀಲ್ಡ್ ಇಟ್. ಸೊ ನಮಗೆ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ವಿ ವರ್ taken a list of names. Only 20 students were allowed from a school. ನಾವು ಸಂಸ್ಕೃತ್ ಸರಿಂದ ನಮಗೆ ಗೊತ್ತಾಯಿತು ದೇರ್ ಇಸ್ ಅ ಆನ್ಲೈನ್ ಕ್ಲಾಸಸ್ ಆಫ್ ಭಗವದ್ಗೀತಾ ಆ್ಯಂಡ್ ಐ ವಾಸ್ ಜಸ್ಟ್ ಕ್ಯೂರಿಯಸ್, ಹೇಗೆ ಹೇಳ್ಕೊಡ್ತಾರೆ ಆನ್ಲೈನಲ್ಲಿ, ಹೇಗೆ ಮಾಡ್ತಾರೆ ಅಂತ. ಆಮೇಲೆ ಅದಕ್ಕೆ ನೇಮ್ನ ಲಿಸ್ಟ್ ಮಾಡಿಸಿ ವೆನ್ ದ ಕ್ಲಾಸಸ್ ವರ್ ಸ್ಟಾರ್ಟೆಡ್,
ಸ್ವಾಮೀಜಿ ಪ್ರತಿ ವರ್ಷ ನಮಗೆ ಇದೇ ಥರ ಕ್ಲಾಸ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ದೇರ್ ಸ್ಪೀಚ್ ವಿಲ್ ಬಿ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ಈವನ್ ಟುಡೇ ಐ ವಾಸ್ ವೆರಿ ಪ್ರೌಡ್ ಟು ಹಿಯರ್ ದ ಸ್ಪೀಚ್ ಆಫ್ಟರ್ ಅ ಇಯರ್ ಆಫ್ ಗ್ಯಾಪ್. Thank you so much, Swamiji. And when the classes were started first, we were given an introduction and about the teachers and how the classes will be going on for weekly at what timings. And when they started, we started learning Bhagavad Gita. You can observe the change in yourself, which I observed personally. ನಾವು ಭಗವದ್ಗೀತಾ ಸ್ಟಾರ್ಟ್ ಮಾಡಿದಾಗ ನಮಗೆ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಇಟ್ ಮೇ ಬಿ ಅ ಹೆಕ್ಟಿಕ್ ಜಾಬ್ ಟು ಅದೇ ಟೈಮಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ. ಬಟ್ ಹೋಗ್ತಾ ಹೋಗ್ತಾ ಇಟ್ ವಿಲ್ ಬಿ ಅ ಪ್ರಾಕ್ಟೀಸ್ ಆ್ಯಂಡ್ ಗೊತ್ತಿಲ್ಲೇನೋ ನಾವು ಬಂದು ಆ ಟೈಮಲ್ಲಿ ಫ್ರೀಯಾಗಿ ಕೂತಿರ್ತೀವಿ, ಅಟೆಂಡ್ ಮಾಡೋಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಈವನ್ ದೋ ವಿ ಆರ್ ಟ್ರಾವೆಲಿಂಗ್ ಆಸ್ ಇಟ್ ಥ್ರೂ ಆನ್ಲೈನ್ ವಿ ಕ್ಯಾನ್ ಅಟೆಂಡ್ ಫ್ರಮ್ ವೆರ್ ಎವರ್ ವಿ ಆರ್. ದಟ್ಸ್ ದ one of the most advantage which is online, so that we don't have to travel for a specific space to learn Bhagavad Gita. And Bhagavad Gita ಕಲಿತಾ ನಮ್ಮಲ್ಲೇ ನಾವು ಚೇಂಜಸ್ ನೋಡ್ಬೋದು. ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಡಿಸ್ಟ್ರಾಕ್ಷನ್ಸ್ನ ಕಡಿಮೆ ಮಾಡ್ತೀವಿ, ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡ್ತೀವಿ. ದಿಸ್ ಇಸ್ ವಾಟ್ ಐ ಅಬ್ಸರ್ವ್ಡ್, ಬಿಕಾಸ್ ವೆನ್ ಐ ವಾಸ್ ಗೆಟಿಂಗ್ ಅ ಹವರ್ ಆಫ್ ಫ್ರೀ ಟೈಮ್ ಐ ವಾಸ್ ಜಸ್ಟ್ ಸ್ಕ್ರಾಲಿಂಗ್ ಥ್ರೂ ರೀಲ್ಸ್ ಆರ್ ಸಮಥಿಂಗ್ ಎಲ್ಸ್. But when we had classes, it was a refreshing period. When I can understand all the school students will be having the tests and all. Even though I was in 10th, even it was hectic for me in the starting for attending the classes. But when you hear for the class for an hour, we'll feel refreshed and we can concentrate more on the studies. ಟ್ರೈ ಮಾಡಿ, ನಿಮಗೆ ಯಾವಾಗಲಾದ್ರು ಟೆಸ್ಟ್ ಇತ್ತು ಅಂತಂದರೆ 1 hour ಕ್ಲಾಸ್ ಕೇಳಿ ಆ್ಯಂಡ್ ವಿಲ್ ಗೆಟ್ ದ ಶ್ಲೋಕ ಆಗೋ ತನಕ ಮಾತ್ರ ನಾವು ಕ್ಲಾಸ್ ಕೇಳಿ ಆಮೇಲೆ ನಾವು ಲಾಗೌಟ್ ಆಗ್ಬೋದು. ಟೆಸ್ಟ್ ಇದ್ದಾಗ ವಿ ಕ್ಯಾನ್ ಟೇಕ್ ದ ಪರ್ಮಿಷನ್ ಫ್ರಮ್ ದ ಟೀಚರ್ಸ್, so that it will be easy for us to study and balance the classes as well. And Krishna calling team anta bandaga, it's not only about the online classes ಅಥವಾ ಬರೀ ಭಗವದ್ಗೀತಾ ಕಲಿಯೋದು ಥ್ರೂ ಆನ್ಲೈನ್. ದೇರ್ ವಿಲ್ ಬಿ ಮೆನಿ ಇವೆಂಟ್ಸ್ ವಿಚ್ ವಿಲ್ ಟೇಕ್ ಪ್ಲೇಸ್ ಆಫ್ಟರ್ ಅ ಕೋರ್ಸ್. ವೆನ್ ವಿ ಲರ್ನ್ ಅಬೌಟ್ 2 ಅಧ್ಯಾಯಸ್ or 3 ಅಧ್ಯಾಯಸ್, there will be a workshop where we all can meet personally and we'll get new friends, new Rayabaris who has entered. ಎಲ್ಲರ ಪರಿಚಯ ಆಗಿ ಹೊಸ ಜನರು ಪರಿಚಯ ಆಗ್ತಾರೆ and it will be so joyful to be there. We can chant all the shlokas. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವರ್ಕ್ಶಾಪ್. ಆ್ಯಂಡ್ ನಾಟ್ ಓನ್ಲಿ ವರ್ಕ್ಶಾಪ್, ದೇರ್ ವಿಲ್ ಬಿ ಅ ವಂಡರ್ಫುಲ್ ಟ್ರಿಪ್ ಟು ದ ಹಿಸ್ಟಾರಿಕಲ್ ಪ್ಲೇಸಸ್. ತುಂಬ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಬೋದು, ಎಲ್ಲ ವಿ ವಿಲ್ ಓನ್ಲಿ ಗೆಟ್ ದೀಸ್ ಚಾನ್ಸಸ್ ವೆನ್ ವಿ ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ನಾವು ಭಗವದ್ಗೀತಾ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಈ ಚಾನ್ಸಸ್ ಎಲ್ಲ ಸಿಗೋದು. ಸೊ ಮೇಕ್ ಶ್ಯೂರ್ ಯು ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ. And then at last, when we complete a first course, that's 6 to 9 adhyayas, then we'll have a mega event where many schools will participate. I'll mention that before last year, I was in 9th and I had missed this event because of some NCC or something like that. But I don't know how, when I joined these classes without knowing this is a class related to the mega event which I missed. And I was given a wonderful opportunity to sit on a stage and guide the whole crowd there. All the Gita Rayabaris were made to sit on the stage and we were given a wonderful opportunity to guide the whole crowd. It was a very proud moment for me because when I missed the chance, it was so saddening. All my friends went for the event, but I wasn't able to go. But the next year, I think the Krishna himself made me go there and he called me so that I can be there, which I can have the chance which I missed. It's all also because of our efforts. When we make time and learn Bhagavad Gita, it will change our fate most of the time. We can attend all the competitions, you can concentrate more on the advantageous things, that's good things, and distractions will be gone for you. And in the Gita Pravasa and Gita classes were also very good, and all the teachers were, most of the times they were like friends for us. We can ask whatever the doubts we have without any hesitations. They'll make sure they clear the doubt completely and we'll be happy. So I thank all the teachers of Krishna Calling team
for helping me throughout the journey and helped me to learn Bhagavad Gita. Thank you all. Thank you for giving this wonderful opportunity to share my experience with all my juniors in Gita Raya Buddies. Thank you. ಅನಿಸಿಕೆನ ಹಂಚಿಕೊಂಡ ತನ್ಮಯಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ದಿವ್ಯಾ ಅಕ್ಕ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಯ ಪ್ರಶಿಕ್ಷಕರನ್ನು ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ತಾರೆ. ಜಯ ಶ್ರೀಕೃಷ್ಣ ಎಲ್ಲರಿಗೂ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಸುಮಾರು ಆಫ್ಲೈನ್ ಕಾರ್ಯಕರ್ತರು ಹಾಗೆ ಆನ್ಲೈನ್ ಕಾರ್ಯಕರ್ತರು ಸುಮಾರು ಜನ ಕೃಷ್ಣ ಕಾಲಿಂಗ್ ಜೊತೆ ಸೇರ್ಕೊಂಡು ತುಂಬಾ ಚೆನ್ನಾಗಿ 2 ವರ್ಷದಿಂದ ಈ ಕಾರ್ಯ ನಡ್ಕೊಂಡು ಬರ್ತಾ ಇದೆ. ಆಫ್ಲೈನ್ ನಲ್ಲಿ ಸೀಮಕ್ಕ, ಚಿನ್ಮಯ ಸ್ಕೂಲು, ಹಾಗೆ ಗೋಪಾಲ್ ಸ್ವಾಮಿ ಸ್ಕೂಲಲ್ಲಿ ತೇಜಸ್ವಿನಿ ಅಕ್ಕ, ಅರ್ಚನಾ ಅಕ್ಕ, ರೋಹಿಣಿ ಅಕ್ಕ, ನಾಗಶ್ರೀ ಅಕ್ಕ, ಆಮೇಲೆ ಆಶಾ ಅಕ್ಕ, ಮುಕ್ತಾ ಅಕ್ಕ, ಹಾಗೆ ಗೀತಾ ಅಕ್ಕ ಅಂತ. ಶಾರದಾ ವಿಲಾಸ್ ಸ್ಕೂಲಲ್ಲಿ ಗಾಯತ್ರಿ ಅಕ್ಕ, ಅಕ್ಷರ ಪಾಠಶಾಲೆ ಸ್ಕೂಲಲ್ಲಿ ವಲ್ಲಿಶಣ್ಣ, ಜ್ಯೋತಿ ಸ್ಕೂಲಲ್ಲಿ ಉಷಾ ಅಕ್ಕ ಮತ್ತೆ ಕಾತ್ಯಾಯಿನಿ ಅಕ್ಕ, ಮತ್ತು ಸಮರ್ಥನಂ ಟ್ರಸ್ಟ್ ಇಲ್ಲಿ ಶೈಲಜಾ ಅಕ್ಕ. ಇವರಿಷ್ಟು ಜನ ಅಲ್ಲಿ ಹೋಗಿ ಮಕ್ಕಳಿಗೆ ಪರ್ಸನಲಿ ಮಕ್ಕಳಿಗೆ ಭಗವದ್ಗೀತೆಯನ್ನ ಹೇಳ್ಕೊಟ್ಟು ಬಂದು ಆ ಸೇವೆಯನ್ನ ನಿರ್ವಹಿಸ್ತಾ ಇದ್ದಾರೆ. ಇವಾಗ ಆನ್ಲೈನ್ ಕ್ಲಾಸಸ್ ನ ತಗೊಂಡ್ರೆ ಕಾತ್ಯಾಯಿನಿ ಅಕ್ಕ ಬೆಂಗಳೂರಿನಿಂದ, ರಾಧಾ ರಮೇಶ್ ಅಕ್ಕ ಅವರ ಮೆಂಟರಿಂಗ್ ಅಂಡರೇನೆ ಎಲ್ಲ ಆನ್ಲೈನ್ ಕ್ಲಾಸಸ್ ನಡೀತಾ ಇರೋದು. ಈಗ್ಲೂ ಅವರ ಡೆಡಿಕೇಶನ್ ನೋಡಿ ಅವ್ರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅವರು ಆಫೀಸ್ ಇಂದ ವಾಪಸ್ ಬರ್ತಾ ಇದ್ದಾರೆ. ಆದ್ರೂ ಶಿ ಜಾಯಿನ್ ದ ಕ್ಲಾಸಸ್ ಮೀಟಿಂಗ್. ಮತ್ತೆ ಮಂಜುಳಾ ಅಕ್ಕ, ನಾಗವೇಣಿ ಅಕ್ಕ, ಹಾಗೆ ಮಾಧವಿ ಅಕ್ಕ, ರಮಾದೇವಿ ಅಕ್ಕ. ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ಪಾಟ್ಲೈಟ್ ಮಾಡ್ಬೇಕಾಗಿದೆ, ಹಾಗಾಗಿ ಟ್ರೈನರ್ಸ್ ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ಇಲ್ಲಾದ್ರೆ ಸ್ಪಾಟ್ಲೈಟ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಸುವರ್ಣ ಅಕ್ಕ, ಕೃಷ್ಣ ರೆಡ್ಡಿ ಅಣ್ಣ, ಸೆಲ್ವಿ ಅಕ್ಕ, ಇವರೆಲ್ಲರೂ ನಮ್ ಜೊತೆಗೆ ಈ ವರ್ಷದ ಆನ್ಲೈನ್ ಗೀತಾ ರಾಯಭಾರಿ ಕ್ಲಾಸಸ್ಗಳನ್ನ ಹ್ಯಾಂಡಲ್ ಮಾಡಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ನಾಗವೇಣಿ ಅಕ್ಕ, ಮಂಜುಳಾ ಅಕ್ಕ, ಕಾತ್ಯಾಯಿನಿ ಅಕ್ಕ, ಕೃಷ್ಣಾರೆಡ್ಡಿ ಅಣ್ಣ, ಸೆಲ್ವಿ ಅಕ್ಕ ಮುಂಚಿಂದಾನೇ ಗೊತ್ತಿರ್ಬೇಕು, ಯಾಕಂದ್ರೆ ಅವರು ಹಿಂದಿನ ವರ್ಷನೂ ಅವ್ರು ಹ್ಯಾಂಡಲ್ ಮಾಡಿದ್ರು. ಈ ಸತಿ ಹೊಸದಾಗಿ 3 ಜನ ಜಾಯ್ನ್ ಆಗಿದ್ದಾರೆ, ರಮಾದೇವಿ ಅಕ್ಕ, ಮಾಧವಿ ಅಕ್ಕ ಹಾಗೂ ಸುವರ್ಣ ಅಕ್ಕ. ಇವರು ನಮ್ಗೆ ಖುಷಿ ಅನ್ನೋದಂತಂದ್ರೆ ಬೇರೆ ಬೇರೆ ಜಾಗಗಳಿಂದ, ಕರ್ನಾಟಕದ ಬೇರೆ ಬೇರೆ ಜಾಗಗಳಿಂದ ಸೇರ್ಕೊಂಡಿದ್ದಾರೆ. ಸುಮಾರು ಜನ ಬೆಂಗಳೂರಿಂದ, ರಮಾದೇವಿ ಅಕ್ಕ ಚಿಂತಾಮಣಿಯಿಂದ ಸೇರ್ಕೊಂಡಿದ್ದಾರೆ, ಸುವರ್ಣ ಅಕ್ಕ ಗೋಕರ್ಣದಿಂದ, ಮಂಜುಳಾ ಅಕ್ಕ ಕುಂದಾಪುರದಿಂದ. ಎಲ್ಲರೂ ನಾವು ಗೀತಾ ಪರಿವಾರ ಇಂದ ಕಲ್ತು ಬಂದಂತ ಸ್ಟೂಡೆಂಟ್ಸ್ ಇವಾಗ ಇದರಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಅಂತ ಮುಂದುವರಿತಾ ಇದ್ದೀವಿ. ಈ ಕ್ಲಾಸಸ್ ತುಂಬಾ ಚೆನ್ನಾಗಿ ಮುಂದುವರಿಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು. ಮತ್ತೆ ಲಾಸ್ಟ್ ಟೈಮ್ ರಾಯಭಾರಿಗಳ ಪೈಕಿ 17 ಜನ ಗೀತಾ ಪರಿವಾರದಿಂದ ಕೊಡುವಂತಹ ಗೀತಾ ಜಿಜ್ಞಾಸು ಅನ್ನೋ ಒಂದು ಕಂಠಸ್ಥೀಕರಣ ಪರೀಕ್ಷೆಯಲ್ಲಿ ತುಂಬಾ ಒಳ್ಳೆ ಅಂಕಗಳಿಂದ ಉತ್ತೀರ್ಣರಾಗಿದ್ದಾರೆ. ಇದಕ್ಕೆ ಕೂಡ ಮೆಂಟರಿಂಗ್ ಮಾಡಿರೋ ಅಂತವ್ರು ಇಲ್ಲಿದ್ದಾರೆ. ಉಷಾ ಅಕ್ಕ, ಉಷಾ ಪ್ರಸಾದ್ ಅಕ್ಕ, ಕೃಷ್ಣಾರೆಡ್ಡಿ ಅಣ್ಣ, ನಾಗವೇಣಿ ಅಕ್ಕ, ಹಾಗೂ ಕಾತ್ಯಾಯಿನಿ ಅಕ್ಕ, ಮಂಜುಳಾ ಅಕ್ಕ, ಎಲ್ಲರೂ ಕೂಡ. ರಾಧಾ ಅಕ್ಕ ಮೇನ್ ಎಕ್ಸಾಮಿನೇಷನ್ಗೆ ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ ಎಲ್ಲರನ್ನೂ ಹುರಿದುಂಬಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆಲ್ಲ ಧನ್ಯವಾದಗಳು. ಈ ಮಕ್ಕಳ ಹೆಸರನ್ನ ನಾನು ಬೇಗ ಬೇಗ ತಗೊಂತೀನಿ, ತುಂಬಾ ಹೊತ್ತಿಲ್ಲ ನಮ್ಮ ಹತ್ರ. ಹಾಗಾಗಿ ಸನತ್ ಕೌಶಿಕ್, ಟಿಯಾ ಶ್ರೀ, ವೈಷ್ಣವಿ ಹುಗಾರ್, ಭಾಗ್ಯಶ್ರೀ HR, ಪ್ರಗತಿ M, ವಿದ್ಯಾಶಂಕರ್ ರೆಡ್ಡಿ, ಅದಿತ್ರಿ, ಸಮರ್ಥ್, ಹರ್ಷಿಕಾ, ಕೀರ್ತನ, ಯಜ್ಞೇಶ್, ಪಾವನಿ, ತನ್ಯಾ, ಮಹಿಶ್ರೀ, ಆರುಷಿ ಅಭಿನಂದನ್, ಜ್ಞಾನೇಶ್ ಹಾಗೂ ಯಾಮಿನಿ. ಈ ಇಷ್ಟು ಮಕ್ಕಳು 17 ಮಕ್ಕಳು ಕೂಡ ಗೀತಾ ಜಿಜ್ಞಾಸು ಕಂಠಸ್ಥೀಕರಣ ಪರೀಕ್ಷೆ 3 ಚಾಪ್ಟರ್ಸ್ ಅಂದ್ರೆ 64 ಶ್ಲೋಕಾಸ್ ಕಂಠಸ್ಥೀಕರಣ ಮಾಡಿ ಅದರ ಎಕ್ಸಾಮ್ ನಲ್ಲಿ ಒಳ್ಳೆ ಅಂಕಗಳಿಂದ ಉತ್ತೀರ್ಣರಾಗಿದ್ದಾರೆ. ಈಗ ನೀವು ಮುಂದೆ ಬರುವ ಅಂತ ರಾಯಭಾರಿಗಳು ಕೂಡ ಚೆನ್ನಾಗಿ ಇದನ್ನ ಕಲಿತು
ನೀವು ಸಹ ಇದರಲ್ಲಿ ಭಾಗವಹಿಸಿ ಒಳ್ಳೆಯ ಅಂಕಗಳನ್ನ ಗಳಿಸ್ತೀರಾ ಅಂತ ನಮಗೆ ಧೈರ್ಯ ಇದೆ. ಶಿವಣ್ಣ ನಮ್ಗೆ ಬೆನ್ನೆಲುಬು. ಎಲ್ಲಾ ತರಹದ ಟೆಕ್ನಿಕಲ್ ಅಸಿಸ್ಟೆನ್ಸ್ಗೆ ಶಿವಣ್ಣ ಯಾವಾಗ್ಲೂ ಮುಂದೆ ಬರ್ತಾರೆ. ಎಲ್ಲಾ ಮಕ್ಕಳನ್ನ ಗ್ರೂಪಿಗೆ ಜಾಯಿನ್ ಮಾಡೋದ್ರಿಂದ ಹಿಡಿದು ಅವ್ರದ್ದು ಡೇಟಾ ಕಲೆಕ್ಷನ್ ಇದು ಅದು ಎಲ್ಲ ಅವರೇ ನೋಡ್ಕೊಂಡಿದ್ದಾರೆ. ನಿಮ್ಗೂ ಥ್ಯಾಂಕ್ಸ್ ಶಿವಣ್ಣ. ಸುಧಾಕ ಧನ್ಯವಾದಗಳು. ನಮ್ಮ ಪ್ರಶಿಕ್ಷಕರನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟ ದಿವ್ಯಾ ಅಕ್ಕಂಗೆ ಧನ್ಯವಾದ. ಈಗ ನಮ್ಮ ನಿತ್ಯ ತರಗತಿ ಹೇಗೆ ಪ್ರಾರಂಭ ಆಗುತ್ತೆ ಆ ತರ ರಾಧಾ ಅಕ್ಕ 12ನೇ ಅಧ್ಯಾಯದ ಮೊದಲನೇ 2 ಶ್ಲೋಕಗಳನ್ನ ನಿಮ್ಗೆಲ್ಲ ಹೇಳ್ಕೊಡ್ತಾರೆ. ರಾಧಾ ಅಕ್ಕ ಹೊರಟು. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ ಎಲ್ರಿಗೂ. ಸುಧಾಕ ಕೇಳ್ತಾ ಇದ್ಯಾ ನನ್ ವಾಯ್ಸ್? ಜೈ ಶ್ರೀ ಕೃಷ್ಣ ಹೇಳಿ. ಮಕ್ಕಳೇ, ನಮ್ ರಾಯಭಾರಿ ಟೀಮ್ ಅಲ್ಲಿ ಇರೋರೆಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಒಂದು ಚರಣ ಹೇಳ್ಕೊಡ್ತೀನಿ, ನಂತರ ನೀವು ಹೇಳಿ, ಆಯ್ತಾ? ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಕ್ಕ, ಒಂದ್ ಕರೆಕ್ಷನ್, ಎಲ್ಲರಿಗೂ ಅನ್ಮ್ಯೂಟ್ ಮಾಡ್ಕೊಳಕ್ ಆಪ್ಷನ್ ಕೊಡಿ ಅಕ್ಕ. ಅಕ್ಕ, ಇವರು ಸುಧಾ ಅಕ್ಕ ಅನ್ಮ್ಯೂಟ್ ಮಾಡ್ತಾ ಇದ್ದಾರೆ ಒಂದಿಬ್ರು 3 ಜನನ್ನ. ಸ್ವಲ್ಪ ನಾವು ಪಾಸಿಟಿವ್ ಅನ್ಮ್ಯೂಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಆ ಆಪ್ಷನ್ ನ ಓಕೆ ಕೊಡ್ಬೇಕು. ಪ್ರಿಯಾಶ್ರೀ, 1-2-3 ಜನ ಮಕ್ಕಳನ್ನ ನಾವು ಆಸ್ಕ್ ಟು ಅನ್ಮ್ಯೂಟ್ ಮಾಡ್ತಾ ಇದ್ದೀವಿ ಇವತ್ತು. ಬಿಕಾಸ್ ಇಟ್ ಇಸ್ ದ ಫಸ್ಟ್ ಡೇ, ನಾವು 1-2-3 ಜನಕ್ಕೆ ಅವಕಾಶ ಕೊಡ್ತೀವಿ. ನಾಳೆಯಿಂದ ಎಲ್ಲರಿಗೂ ಸಿಗುತ್ತೆ. ಹಾ ಹೇಳಿ ಅಕ್ಕ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಶ್ರೀಮದ್ಭಗವದ್ಗೀತಾ ಅಥ 12ೋऽಧ್ಯಾಯಃ. ದ್ವಾದಶೋऽಧ್ಯಾಯಃ. ಅರ್ಜುನ ಉವಾಚ. ಅರ್ಜುನ ಉವಾಚ. ಏವಂ ಸತತಯುಕ್ತ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಮಕ್ಕಳೇ, ಈಗ 2 ಚರಣ ಸೇರಿಸಿ ಹೇಳ್ತೇನೆ, ನಂತರ ಹೇಳಿ. ಅರ್ಜುನ ಉವಾಚ ಏವಂ ಸತತಯುಕ್ತ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಹೇಳಿ ಮಕ್ಕಳ. ಏವಂ ಸತತಯುಕ್ತ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಹೇಳಿ ಮಕ್ಕಳ. ಪೂರ್ಣ ಶ್ಲೋಕ ಪೂರ್ತಿ ಹೇಳಿದ್ಮೇಲೆ ಹೇಳಿ, ಆಯ್ತಾ? ಅರ್ಜುನ ಉವಾಚ ಏವಂ ಸತತಯುಕ್ತ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಹೇಳಿ ಮಕ್ಕಳ.
एवं सततयुक्ता ये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः ಎರಡನೇ ಶ್ಲೋಕ ಈಗ ಶ್ರೀ ಭಗವಾನುವಾಚ भगवानुवाच ಮಯ್ಯಾವೇಶ್ಯ ಮನೋ ಯೇ ಮಾನ್ मनो ये मान् ಮಯ್ಯಾವೇಶ್ಯ ಮನೋ ಯೇ ಮಾನ್ मान् ನಿತ್ಯಯುಕ್ತಾ ಉಪಾಸತೆ नित्ययुक्ता उपासते ನಿತ್ಯಯುಕ್ತಾ ಉಪಾಸತೆ नित्ययुक्ता उपासते ಶ್ರದ್ಧಯಾ ಪರಯೋಪೇತಾಸ್ श्रद्धया परयोपेता ಶ್ರದ್ಧಯಾ ಪರಯೋಪೇತಾಸ್ श्रद्धया परयोपेता ते मे युक्ततमा मताः ते मे युक्ततमा मताः ते मे युक्ततमा मताः ते मे युक्ततमा मताः ಮಕ್ಕಳ ಈಗ ಎರಡೆರಡು ಚರಣ ಸೇರಿಸಿ ಹೇಳ್ತೇನೆ, ನಂತರ ಹೇಳಿ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾನ್ ನಿತ್ಯಯುಕ್ತಾ ಉಪಾಸತೆ. ಹೇಳಿ ಮಕ್ಕಳ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ मनो ये मान् ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತಮಾ ಮತಾಃ. ಹೇಳಿ ಮಕ್ಕಳ. श्रद्धया परयोपेता ತೇ ಮೇ ಯುಕ್ತತಮಾ ಮತಃ. ಪೂರ್ಣ ಶ್ಲೋಕ. ಹರಿ ಓಂ. मय्यावेश्यो ये मान् ನಿತ್ಯಯುಕ್ತ ಉಪಾಸತೆ श्रद्धया ಪರಯೋಪೇತಾ ತೇ ಮೇ ಯುಕ್ತತಮಾ ಮತಃ. ವೆರಿ ಗುಡ್ ಮಕ್ಕಳ, ಎಲ್ಲರೂ ಚೆನ್ನಾಗಿ ಹೇಳಿದ್ದೀರಾ. ಈಗ ಈ ಮಕ್ಕಳಿಗೆ ನಾವು ಹೇಗೆ ಹೇಳ್ಕೊಟ್ಟಿದೀವಿ ಅದೇ ತರ ನಿಮ್ಗೂ ಹೇಳ್ಕೊಡ್ತೀವಿ ನಾಳೆಯಿಂದ ಕ್ಲಾಸ್ಗೆ. ಎಲ್ಲರೂ ಬನ್ನಿ ಆಯ್ತಾ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು ರಾಧಕ್ಕ. ಈಗ ಅಂಗನಾರ್ಪಣೆ ಸರಸ್ವತಿ ಅಕ್ಕನಿಂದ. ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಜೈ ಶ್ರೀ ಕೃಷ್ಣ ಪುಟ್ರಾಣಿ ಮಕ್ಕಳಿಗೆ. ಸೊ ಮೊದಲನಾಗಿ ಕೃಷ್ಣ ಕಾಲಿಂಗ್ ಈಗ ಕಳೆದ 2 ವರ್ಷಗಳಿಂದ ಏನೇನ್ ಕಾರ್ಯಕ್ರಮ ನಡೀತಿದೆ ಅಂತ 2 ವರ್ಷದಿಂದ ಇದ್ದಂತ ನಮ್ಮ ಜೊತೆ ಇದ್ದಂತ ಪುಟಾಣಿ ಮಕ್ಕಳುಗಳು ನೋಡಿದ್ದಾರೆ. ಸೊ ಹೋದ ವರ್ಷನೂ ಕೂಡ ಇದೇ ಟೈಮಿಗೆ ನಮ್ಮ ಸ್ವಾಮೀಜಿಯವರು ಬಂದು ಮಕ್ಕಳಿಗೆ ಹಿತವಚನ ಹೇಳಿ ಅವರ ಒಂದು ಹುರಿದುಂಬಿಸಿ ಒಂದು ಹೋದ ವರ್ಷನೂ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಸ್ವಾಮೀಜಿಯವರು ಸಹಕರಿಸಿದ್ರು. ಈ ವರ್ಷನೂ ಅದೇ ತರನೇ ಈ ಕಾರ್ಯಕ್ರಮಕ್ಕೆ ಒಂದು ಶುಭಾರಂಭ ಮಾಡಿದ್ದಾರೆ ಸ್ವಾಮೀಜಿಗಳ ಆಶೀರ್ವಚನದಿಂದ. ಮಕ್ಕಳು ಎಲ್ಲಾ ತರದಲ್ಲೂ ಒಂದು ಕೃಷ್ಣನ ಪ್ರೇರಣೆಗೊಂಡು ಈ ಕಾರ್ಯಕ್ರಮ ಬನ್ನಿ ಅನ್ನೋ ಉದ್ದೇಶದಿಂದಾನೇ ಸ್ವಾಮೀಜಿಯವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಮಕ್ಕಳನ್ನ ಉದ್ದೇಶಿಸಿ ಕತೆ ಹೇಳುವ ಮೂಲಕ ಮಕ್ಕಳಿಗೆ ಒಂದು ಏನಂತಾರೆ ಮೋಟಿವೇಶನ್ ಮಾಡಿದ್ದಾರೆ. ಸೊ ಅವರಿಗೆ ಅನಂತ ಧನ್ಯವಾದಗಳು ಸ್ವಾಮೀಜಿಯವರಿಗೆ. ಹಾಗೆ ಈ ಕೃಷ್ಣನ ಕರೆಯ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮತ್ತೆ ಆಫ್ಲೈನ್ ಸೇವೆಗೆ ಬಂದಂತ ಎಲ್ಲಾ ಗೀತಾ ಸೇವೆಗಳಿಗೂ ಅನಂತ ಧನ್ಯವಾದಗಳು. ನೀವೆಲ್ಲ ಈ ವರ್ಷ ಪೂರ್ತಿ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಯಾವುದೇ ತರದ ಸಹಾಯ ಇದ್ರೂ ನಮಗೆ ಶಿವಣ್ಣ ಅಂತೂ ಇದ್ದೇ ಇದ್ದಾರೆ. ಜೊತೆಲಿ ಬ್ಯಾಕ್ಗ್ರೌಂಡಿಗೆ ಎಲ್ಲ ಸೇವೆಗಳು ಇದ್ದಾರೆ ಒಬ್ರಿಗೊಬ್ರು ಸಹಕಾರವಾಗಿ. ಸೊ ಆನ್ಲೈನ್ ಮತ್ತೆ ಆಫ್ಲೈನ್ ಬಂದಂಥ ಎಲ್ಲ ಸೇವೆಗಳಿಗೂ ಅನಂತ ಧನ್ಯವಾದಗಳು. ಹಾಗೆ ಪುಟಾಣಿ ಮಕ್ಕಳಿಲ್ಲ ಅಂದ್ರೆ ನಾವು ಯಾರಿಗೆ ಪಾಠ ಮಾಡೋದು. ಸೊ ಪುಟಾಣಿ ಮಕ್ಕಳನ್ನ ಕೊಡ್ಲಿಕ್ಕೆ ಶಾಲೆಯಿಂದ ಸಹಕರಿಸಿದ ಎಲ್ಲ ಶಾಲೆಯ ಮತ್ತೆ ಶಿಕ್ಷಕರ ವೃಂದದವರೆಗೂ ಹಾಗೂ ಮಕ್ಕಳನ್ನ ಆನ್ಲೈನ್ ಮೊಬೈಲ್ ಕೊಡೋದೇ ಕಷ್ಟ ಅಂತ ನಾವು ಹೇಳ್ತೀವಿ. ಅಂತದ್ರಲ್ಲಿ ಆನ್ಲೈನ್ ಕ್ಲಾಸಿಗೆ ಮೊಬೈಲ್ ಕೊಟ್ಟು ಅಥವಾ ಲ್ಯಾಪ್ಟಾಪ್ ಕೊಟ್ಟು ಸಹಕರಿಸ್ತಿದ್ದಂಥ ಪೋಷಕರಿಗೂ ಮತ್ತು ಕಡೆಯದಾಗಿ ಈ ಕಾರ್ಯಕ್ರಮವನ್ನು ಇನ್ನು ಒಂದು
ಹೆಚ್ಚು ಕಮ್ಮಿ ನಮ್ದು ಡಿಸೆಂಬರ್ ಎಂಡ್ ತನಕ ನಡೆಯುತ್ತೆ ಅಂದ್ಕೊ. ಆಮೇಲೆ ನಂತರ ಎಕ್ಸಾಮ್ಸ್ ಅನ್ನೋ ಉದ್ದೇಶಕ್ಕೆ ಮಕ್ಕಳಿಗೆ ಪೇರೆಂಟ್ಸೇ ಅಲೋ ಮಾಡೋದಿಲ್ಲ ಅಂತ ಅನ್ಕೊಂತೀನಿ. ಹೋದ ವರ್ಷ ಅರೌಂಡ್ ಡಿಸೆಂಬರ್ ತನಕನೇ ಈ ಕಾರ್ಯಕ್ರಮ ನಡೆದಿತ್ತು. ಮೇ ಬಿ ಅಲ್ಲಿವರೆಗೂ ಎಲ್ಲರೂ ನಿತ್ಯ ಮಕ್ಕಳು, ಇವತ್ತೊಂದಿನ ಇನಾಗ್ರೇಷನ್ ಇತ್ತು ಬಂದ್ವಿ, ನಾಳೆಯಿಂದ ಬರ್ಬೇಕೋ ಬೇಡವೋ ಅನ್ನೋ ಮಕ್ಕಳು ಯೋಚನೆ ಮಾಡ್ಬೋದು. ಖಂಡಿತ ರೆಗ್ಯುಲರ್ ಆಗಿ ಟೈಮಿಗೆ ಕರೆಕ್ಟಾಗಿ ಆನ್ಲೈನ್ ಝೂಮ್ ಮೀಟಿಂಗ್ ಕಳಿಸ್ತಾರೆ. ಆಲ್ರೆಡಿ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿ ನಿಮ್ಮನ್ನು ಆ್ಯಡ್ ಮಾಡಿದ್ದಾರೆ ಶಿವಣ್ಣ ಅವರು. ಸೊ ಆ ಗ್ರೂಪ್ಗಳಲ್ಲಿ ಮೀಟಿಂಗ್ ಬರುತ್ತೆ, ಮತ್ತೆ ಅವತ್ತಿನವತ್ತು ಶ್ಲೋಕಗಳು ಎಲ್ಲ ಬರ್ತದೆ. ದಯವಿಟ್ಟು ಅಭ್ಯಾಸ ಮಾಡಬೇಕು. ಏನೇ ಒಂದು ಶ್ಲೋಕದಲ್ಲಿ ತೊಂದರೆ ಇದ್ರು ಕೂಡ ನಿಮ್ಮ ಬಂದಂಥ ಪ್ರಶಿಕ್ಷಕರು ಅದನ್ನ ನಿವಾರಣೆ ಮಾಡ್ತಾರೆ. ಸೊ ಮಕ್ಕಳು ಪ್ರತಿನಿತ್ಯ ತರಗತಿಗೆ ಬಂದು ಶ್ಲೋಕನ ಕಲಿಬೇಕು. ಅದಕ್ಕೆ ನೀವು ಇವತ್ತು ಬಂದಿದ್ದ ಸ್ಟ್ರೆಂತ್ ನೋಡಿದ್ರೆ ಒಳ್ಳೆ ಸ್ಟ್ರೆಂತೇ ಇದೆ ಅಂತ ಅನ್ಕೊಂತೀನಿ. ಪುರಾಣಿಗಳಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮನ ನಡೆಸಿದಂಥ ಬ್ಯಾಕ್ಗ್ರೌಂಡ್ ಅಲ್ಲಿ ಏನೇನು ವರ್ಕ್ ಮಾಡಿದಾರೆ ನಮ್ಮ ಕಾರ್ಯಕರ್ತರು, ಅವರಿಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಧನ್ಯವಾದ ಅಕ್ಕ. ಹಾಗೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಝೂಮ್ ಮೀಟಿಂಗ್ ಲಿಂಕ್ ಅನ್ನ ದೊರಕಿಸಿಕೊಟ್ಟಂತ ಮಹೇಶ್ ನಿಲೇಶ್ವರ್ ಹಾಗೂ ಗುಂಜನ್ ಹೊಸಗಂಡಿಜಿ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಕಡೆಯ ಪ್ರಾರ್ಥನೆ ಕೃಷ್ಣ ರೆಡ್ಡಿ ಅಣ್ಣ. ಜೈ ಶ್ರೀಕೃಷ್ಣ. ಪ್ರಾರ್ಥನೆ ಮಾಡೋಣ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ ಅಣ್ಣ. ಮೀಟಿಂಗ್ ಎಂಡ್ ಮಾಡೋದ? ಮಕ್ಕಳಿಗೆ ಎಲ್ಲ ಮಾತಾಡ್ಬೇಕು ಅಂತ ಸುಮಾರು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ನಾಳೆ ಕ್ಲಾಸ್ ಅಲ್ಲಿ ನಾವು ಮಾತಾಡೋಣ. ಇದು ಮೀಟಿಂಗ್ ಆದ್ರಿಂದ ಇದೊಂದು ಪೋಸ್ಟ್ ಮಾಡ್ತಾ ಇದೀವಿ, ಆದ್ರಿಂದ ನಾವ್ ಇದನ್ನ ಎಂಡ್ ಮಾಡ್ತಾ ಇದೀವಿ. ಎಲ್ಲರೂ ನಾಳೆಯಿಂದ ಕರೆಕ್ಟ್ ಆಗಿ ಟೈಮಿಗೆ ಜಾಯಿನ್ ಆಗ್ತೀರಾ ಅಂತ ಅನ್ಕೊಂತಾ ಇದೀವಿ. ದಿವ್ಯಾಕ ನಾಳೆ ಕ್ಲಾಸ್ ಬಗ್ಗೆ ಒಂದೆರಡು ನಿಮಿಷ ಹೇಳ್ಬಿಡಿ ಅವ್ರಿಗೆ. ನಾಳೆ ಕ್ಲಾಸ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಏನಂತ? ಓಕೆ, ನಾಳೆಯಿಂದ ನಿಮಗೆ ಎಲ್ಲ ಗ್ರೂಪ್ಸ್ ನಲ್ಲಿ 3 ಗ್ರೂಪ್ಸ್ ಮಾಡಲಾಗಿದೆ. ಅಚ್ಯುತ, ಅನಂತ ಹಾಗೂ ಅದ್ವೈತ ಅಂತ. ನೀವು ನಿಮ್ಮ ಈ 3 ಗ್ರೂಪ್ ಅಲ್ಲಿ ಯಾವ್ದಾರ ಒಂದು ಗ್ರೂಪ್ ಅಲ್ಲಿ ಇರ್ತೀರಾ. ನಿಮಗೆ ಟ್ರೈನರ್ಸ್ನು ಅಲಾಟ್ ಮಾಡಲಾಗಿದೆ. ಹಾಗೆ 7:15ಗೆ ನಿಮ್ಮ ಕ್ಲಾಸ್ ಶುರು ಆಗುತ್ತೆ. 7:15 ಇಂದ 8:10 40 ನಿಮಿಷದ ಝೂಮ್ ಸೆಷನ್. ಅದರಲ್ಲಿ ನಿಮ್ಗೆ ಲಿಂಕ್ ನಿಮ್ಮ ಮೀಟಿಂಗ್ ಶುರು ಆಗೋ ಮುಂಚೆ ಕಳಿಸ್ತಾರೆ ಟೀಚರ್ಸು. ಹಾಗಾಗಿ ಕರೆಕ್ಟ್ ಟೈಮ್ಗೆ 7:15ಗೆ ನೀವು ಜಾಯಿನ್ ಆಗ್ಬೇಕು. ನಿಮ್ಮಲ್ಲಿ ಏನು ವಿನಂತಿ ಅಂತಂದ್ರೆ, ಭಗವದ್ಗೀತೆಯನ್ನ ಕಲಿತಾ ಇದ್ದೀವಿ. ಹಾಗಾಗಿ ಕೈಕಾಲ್ ಮುಖ ತೊಳ್ಕೊಂಡು ತಿಲಕ ಇಟ್ಕೊಂಡು ಒಂದು ಡಿಸಿಪ್ಲಿನ್ಡ್ ಆಗಿ ಒಂದು ಜಾಗದಲ್ಲಿ ಕುತ್ಕೊಂಡು ನೀವು ಕಲಿಬೇಕು ಅಂತ ನಾವು ಕೇಳ್ಕೊಳ್ಳೋದು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕಲಿಯಕ್ ಶುರು ಮಾಡಿದ್ಮೇಲೆ. ಹಾಗಾಗಿ ನಾಳೆಯಿಂದ ಎಲ್ಲರೂ ನಿಮ್ಮ ತರಗತಿಯನ್ನ ಕರೆಕ್ಟ್ ಟೈಮಿಗೆ ಜಾಯಿನ್ ಆಗಿ ಇದರದ್ದು ಪೂರ್ಣ ಉಪಯೋಗನ ನಿಮ್ಮ ಲೈಫ್ ನಲ್ಲಿ ಪಡೀರಿ ಅಂತ. ಸರಿ, ಧನ್ಯವಾದಗಳು. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೋದು ಅಕ್ಕ? ಮಹೇಶ್